पादपद्मे तयोर्षित्वा प्रणमाम्युर्मुहुर्मुहुः रत्नाकराधूतपदां हिमालयकिरीटिनीं ಬ್ರಹ್ಮರಾಜಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆಯ ಆರಾಧ್ಯ ದೈವರಾಗಿರುವಂಥ ದೈವಿ ಸ್ವರೂಪ ಎಲ್ಲ ಗುರುವರೇಣ್ಯರ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬಿಡ್ತಾ, ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಪರಮ ಪೂಜ್ಯನಿ ದಿವ್ಯತ್ರಿಯರಿಗೆ, ನಮ್ಮೆಲ್ಲರನ್ನು ಭಕ್ತಿ ಸುದೆಯಲ್ಲಿ ಮುಂದೇಳಿಸಿರುವಂಥ ಸಂಗೀತ ಬಳಗದವರಿಗೆ, ನೆರೆದಿರುವಂಥ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆಯಚ್ಚಿ ನಮಸ್ಕರಿಸ್ತೇನೆ. ನನ್ನೆಚ್ಚಿನ ಬಂಧುಗಳೇ, ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ, ಧರ್ಮಸಭೆಯಲ್ಲಿ ಎಷ್ಟು ಅದ್ಭುತ ಸಂಖ್ಯೆಯಲ್ಲಿ ತಾಯಂದಿರು ಸೇರಿದ್ದೀರಾ ಅಂತ. ನಮ್ಮ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾಗಿರೋದೇ ತಾಯಂದಿರು. ಕಾರಣ, ಧರ್ಮ ಉಳಿಸುವಂಥ ಕೆಲಸ ಯಾರಿಂದಾಗುತ್ತೆ ಅಂದರೆ, ಹೊರಗಡೆ ನಿಂತು ಹೋರಾಡುವಂಥ ಅಣ್ಣಂದಿರಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಮನೆಯಲ್ಲಿ ಕೂತು ಇಡೀ ಮನೆಯನ್ನು ಬೆಳಗುವಂಥ ಸಾಮರ್ಥ್ಯ ಇರುವಂಥ ತಾಯಿಂದಿರಿಂದ ಮಾತ್ರವೇ ಧರ್ಮ ಉಳಿಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತು ತಾಯಿಂದಿರು ಸೇರುವಂಥ ಅವಶ್ಯಕತೆ ಇದೆ. ಬಹುಶಃ ಧಾರ್ಮಿಕ ಸಭೆ, ಧರ್ಮ ಜಾಗೃತಿ, ಸಂಸ್ಕೃತಿಯ ಜಾಗೃತಿ. ಯಾಕೆ ಜಾಗೃತರಾಗಬೇಕು? ಜಾಗೃತರಾಗೋದಂದ್ರೇನು? ಏನಕ್ಕೆ ಧರ್ಮ ಸಭೆಗಳನ್ನು ಆಯೋಜನೆ ಮಾಡ್ತಾರೆ? ಈ ಧರ್ಮ ಸಭೆಗಳಿಂದ ನಾವು ಹೊತ್ತಿಕೊಂಡು ಹೋಗಬೇಕಾಗಿರುವಂಥ ಸಂದೇಶಗಳು ಯಾವುವು? ಧರ್ಮ ಜಾಗೃತಿ ಅಂದ್ರೇನು? ಧರ್ಮ ಜಾಗೃತಿ ಅಂದ್ರೆ ನಾವೆಲ್ಲರೂ ಜಾಗೃತರಾಗಿ ಬಂದು ಧರ್ಮಕ್ಕೋಸ್ಕರ, ಸಂಸ್ಕೃತಿ ಪರಂಪರೆ ಉಳಿವಿಗೋಸ್ಕರ ಹೋರಾಡೋದು. ಬಹುಶಃ ನಮ್ಮ ದೌರ್ಭಾಗ್ಯ, ಧರ್ಮಕ್ಕೋಸ್ಕರ ಕೆಲಸ ಮಾಡೋದನ್ನೇ ನಾವು ಮರೆತು ಕೂತಿದ್ದೀವಿ. ಹಿಂದೂ ಸಮಾಜ, ನನ್ನ ಧರ್ಮದ ರಕ್ಷಣೆ ನಾನೇ ಮರೆತು ಕೂತಿದ್ದೀನಿ. ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು? ಧರ್ಮದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊಂತಾರ ಬಿಡು, ದೇಶದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊಂತಾರ ಬಿಡು, ಮಠ ಮಂದಿರದ ಕೆಲಸ ಯಾರೋ ಹುಡುಗರು ಮಾಡ್ಕೊಂತಾರ ಬಿಡು, ನನಗೇನು ಲಾಭ ಅದರಿಂದ ಅನ್ನೋ ಭಾವನೆ ನಮಗೆ. ಧರ್ಮ ಕೆಲಸ ನಾವೇ ಮಾಡಬೇಕಾಗಿರೋದು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದೇ ಸಂದೇಶವನ್ನು ಕೊಟ್ಟಿದ್ದಲ್ವಾ? ಅರ್ಜುನ ಕೂಡ ನಮ್ಮ ರೀತಿನಲ್ಲೇ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕಪ್ಪ ಅಂತ ಕೈಯಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ದೇಶ ಧರ್ಮ ರಕ್ಷಣೆ ನನ್ನಿಂದಾಗೋದಿಲ್ಲ ಅಂತ ಎಲ್ಲವನ್ನು ಮರೆತು ಕೂತಿದ್ದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಕರೆ ಕೊಡ್ತಾರೆ. ಕೃಷ್ಣನ ಕರೆ. ಕುತಸ್ತ್ವಾ ಕಶ್ಮಲಬಿದಂ ವಿಷಮೇ ಸಂಪುತ ಸ್ಥಿತ ಮನಾರೆ ದುಷ್ಣ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇಭ್ಯಮಸ್ಮಗೋ ಪಾರ್ಥ ನೈತತ್ವೀಪದ್ಧತೆ ಶ್ರುತ ಮೃದಯದೋ ಬಲ್ಲೆ ತೆಕ್ತೋತಿಷ್ಠ ಪರಂತಪ. ಅರ್ಜುನ, ಈ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಎಲ್ಲವನ್ನು ಮರೆತು ಕೂರೋದಲ್ಲಪ್ಪ. ಯಾವ ದೇಶ ಮತ್ತು ಧರ್ಮ ರಕ್ಷಣೆಗೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು, ಆ ಕಷ್ಟದಿಂದ ಉಳಿದುಕೊಂಡಿರುವಂಥ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸ ನಿನ್ನಿಂದಾಗ್ಲಿ. ಜಾಗೃತನಾಗಿ ಬಾ. ನಮ್ಮ ಪೂರ್ವಿಕರಿ ಧರ್ಮದ ಉಳಿವಿಗೋಸ್ಕರ ಎಷ್ಟೆಲ್ಲ ಶ್ರಮಗಳನ್ನು ಪಟ್ಟಿದ್ದಾರೆ. ಇದೇ ಧರ್ಮ ನಾಶ ಮಾಡಬೇಕು, ಇದೇ ಮಠ ಮಂದಿರಗಳನ್ನು ನಾಶ ಮಾಡಬೇಕು, ಇದೇ ಸಂತ ಪರಂಪರೆಯನ್ನು ನಾಶ ಮಾಡಬೇಕಂತ ನಮ್ಮ ಧರ್ಮವನ್ನು ಅಳಿಸಿ ಹಾಕ್ಲಿಕ್ಕೆ ನಮ್ಮ ಧರ್ಮದ ಮೇಲೆ 1,000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿಯಾಗಿದೆ. ಈ 1,000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ, ಇದೇ ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಿದ್ದಂಥ ಈ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಮರೆಯಾಗಿದ್ದಾವೆ. ಯಾಕೆ ಗೊತ್ತೇ? 10, 20, 40, 50 ವರ್ಷಗಳ ಕಾಲ ಒಂದೇ ಒಂದು ಪರಿಕೆ ಜನಾಂಗ ಎಸಗಿದಂಥ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಪ್ರಾಚೀನ ಜನಾಂಗಗಳಿಗಿರಲಿಲ್ಲ. ಪರಿಣಾಮ ಈ ಜನಾಂಗವೇ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದರೆ ನಮ್ಮ ಈ ಸನಾತನ ಹಿಂದೂ ಧರ್ಮದ ಮೇಲೆ, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಮೇಲೆ 10, 20, 40, 50 ವರ್ಷ ಅಲ್ಲ, 1371 ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಪರಕೆ ಜನಾಂಗಗಳಲ್ಲ, ಎಷ್ಟು ಪರಕೆ ಜನಾಂಗಗಳ ದಾಳಿ ಮಾಡಿದ್ದಾವೆ, ಎಷ್ಟು ಪರಕೆ ದೇಶಗಳ ದಾಳಿಗಳನ್ನು ಎಸಗಿದ್ದಾವೆ.
ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ. ಭಾರತೀಯ ಸಂಸ್ಕೃತಿಯಾಗೇ ಜೀವಂತವಾಗಿದೆಯಲ್ಲ. ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ ಅಂಥದ್ದು. ಆದಂತ ಸಾವಿರಾರು ದಾಳಿಗಳನ್ನ ತಡೆದು ನಿಲ್ಲಿಸಿ ಈ ಸಂಸ್ಕೃತಿಯನ್ನು ಉಳಿಸಿ ಇವತ್ತು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು. ಎಷ್ಟು ಜನ ಹಿರಿಯರು ಬಂದೋದ್ರು, ಎಷ್ಟು ಜನ ಪೂರ್ವಿಕರು ಬಂದೋದ್ರು. ಇಷ್ಟೊತ್ತನ್ನ ಪುಟ್ಟ ಮಗು ಎಷ್ಟು ಸುಂದರವಾಗಿ ವಚನಗಳನ್ನ ಹೇಳ್ತು, ಸರ್ವಜ್ಞರ ಮಾತುಗಳನ್ನ ಹೇಳಿದೆ. ಆ ಸರ್ವಜ್ಞರ ಮಾತುಗಳು, ಆ ಶರಣರ ವಚನಗಳು, ಆ ದಾಸ ಸಾಹಿತ್ಯಗಳು ಇವತ್ತಿಗೂ ಉಳಿದಿದ್ದಾವೆ ಅಂದ್ರೆ ಸಾಮಾನ್ಯ ವಿಚಾರವೇ? ನಮ್ಮ ಮನೆ ಮಕ್ಕಳು ಇವತ್ತು ವಚನ ಹೇಳ್ತಾರೆ ಸಾಮಾನ್ಯವ? ಅಣ್ಣವರು ಕೂತು ವಚನಗಳನ್ನ ಹಾಡ್ತಾರೆ ಸಾಮಾನ್ಯವ? ನಾವೆಲ್ಲರೂ ಕೂತು ಇವತ್ತು ವಚನಗಳನ್ನ ಕೇಳ್ತೀವಿ, ಬಸವಣ್ಣನವರ ಮಾತುಗಳನ್ನ ಕೇಳ್ತೀವಿ, ಶ್ರೀಕೃಷ್ಣ ಪರಮಾತ್ಮನ ಭಗವತ್ ಉಪದೇಶವನ್ನ ಕೇಳ್ತೀವಿ, ಭಾಗವತ ಕಥೆಗಳನ್ನ ಕೇಳ್ತೀವಿ. ಸಾಮಾನ್ಯ ವಿಚಾರವ? ಖಂಡಿತವಾಗ್ಲೂ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಬಹಳ ಹಿಂದೆ ಬೇಕಾಗಿಲ್ಲ, ನಾವು ಹಾಡಿ ಹೇಳಿದಂತ ಇದೇ ವಚನಗಳು. ನಮ್ಮ ವಚನಗಳನ್ನ ನಾಶ ಮಾಡಲಿಕ್ಕೆ ಎಷ್ಟು ದಾಳಿಗಳಾದವು, ಎಷ್ಟು ಜನಾಂಗ, ಎಷ್ಟೆಲ್ಲ ಪ್ರಯತ್ನಗಳಾದವು. ಕಲ್ಯಾಣ ಕ್ರಾಂತಿಯನ್ನು ಸ್ತಬ್ಧಗೊಳಿಸಬೇಕಂತ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಕಲ್ಯಾಣಕ್ಕೆ ಬೆಂಕಿ ಬೀಳುವ ಹೊತ್ತಿನಲ್ಲೇ ಆಡಿದಂತ ಮಾತಿದು. ಅಣ್ಣವರು ಹಾಡಿದ್ರಲ್ಲ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೀನಿ, ನಾವಿಬ್ಬರು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ಕಲ್ಯಾಣ ಪ್ರಣತಿ ಆಯಿತು, ನೀವು ತೈಲವಾದಿರಿ, ನಾನು ಜ್ಯೋತಿ ಆದನು, ಪ್ರಭುದೇವರು ಬತ್ತಿಯಾದರು. ಪ್ರಣತೆ ಒಡೆದಿತ್ತು, ತೈಲ ಜಾರಿತ್ತು, ಚೆಲ್ಲಿತು. ಯಾವಾಗ ಹೇಳಿದಂತ ಮಾತು? ಕಲ್ಯಾಣಕ್ಕೆ ಬೆಂಕಿ ಬೀಳುವ ಸಂದರ್ಭಕ್ಕೆ ಹೇಳಿದಂತ ಮಾತು. ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿದ್ದು ಭವಿಷ್ಯವಾಣಿ ನುಡಿತಾರೆ. ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಹೇಳ್ತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ. ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕಿರವಾಗುತ್ತದೆ. ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು, ಮೇಲು ಕೆಳೆಂಬುದು ಅತಿ ಹೆಚ್ಚಾಗಿ ಮೇಲ್ನವರು ಕೆಳಗಿನವರ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳೇ ಎಂಜಿಲೇ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೇಡುರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಟ್ರು. ಮುಂದೆ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು. ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು, ಯಾರೊಬ್ಬ ವಚನಾಕಾರರು ಮನೆಯಲ್ಲಿಟ್ಟಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ್ನ ರಕ್ಷಣೆ ಮಾಡ್ಕೊಂಡು ತರೋಣ ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತು ಉರಿತಾ ಇರಬೇಕಾದ್ರೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಸೂಳೆ ಸಂಕವ್ವ, ಆಯ್ದಕ್ಕಿ ಲಕ್ಕಮ್ಮನವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನ ಕೈಲಿಟ್ಕೊಂಡು ಓಡೋಡಿ ಬಂದ್ರು. ಏನಕ್ಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಪರಂಪರೆ ಸುಡುವಂತಿಲ್ಲ, ನಮ್ಮ ಧರ್ಮ ನಾಶ ಆಗುವಂತಿಲ್ಲ. ನಮ್ಮ ಪೂರ್ವಿಕರಲ್ಲಿ ಈ ಧರ್ಮ, ಈ ಸಂಸ್ಕೃತಿಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಇದ್ದಂತ ಉಳಿವಿನ ಪರವಾಗಿದ್ದಂತ ತುಡಿತ, ಅಷ್ಟು ಶ್ರಮಗಳು ಪಟ್ಟಿದ್ದಾರಲ್ಲ ನಮ್ಮ ಹಿರಿಯರು. ಅಂದಿನಿಂದ ಹಿಡಿದು ಹಿಂದಿನವರೆಗೂ ಮೊಘಲರ ದಾಳಿ ಆಯ್ತು, ನಮ್ಮವರದೇ ದಾಳಿಗಳಾದವು, ಇಂಗ್ಲಿಷರುಗಳ ದಾಳಿ ಆಯ್ತು. ಆ ಸಂದರ್ಭಕ್ಕೆಲ್ಲ ನಿಂತು ಹೋರಾಡಿದಂತವ್ರು. ಒಂದು ಕಾಲಕ್ಕೆ ತಾಯಿಂದರು ಏನಕ್ಕೆ ಧಾರ್ಮಿಕ ಸಭೆಯಲ್ಲಿ ಸೇರ್ಬೇಕಂದ್ರೆ ಇದೇ ಕಾರಣದಿಂದ. ಇಡೀ ಕಲ್ಯಾಣದಿಂದ ವಚನಗಳನ್ನ ಸಂಗ್ರಹ ಮಾಡ್ಕೊಂಡು ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದು ಅಲ್ಲಿದ್ದಂತ ವಚನಾಕಾರರು ತಾಯಂದಿರು. ಎಂತೆಂತ ತಾಯಂದಿರನ್ನ ತಯಾರು ಮಾಡಿದಂತ ಪರಂಪರೆ ಇದು. 20 ವರ್ಷ ಹರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ತನ್ನ ಪತಿಯನ್ನು ತೊರೆದು ಉಟ್ಟ ಬಟ್ಟೆಯನ್ನ ಬಿಟ್ಟು ಬೆತ್ತಲೆಯಾಗಿ ಬಂದು ಶರಣರ ಮುಂದೆ ನಿಂತು ಶೂನ್ಯ ಪೀಠದ ಮುಂದೆ ನಿಂತಾಗ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಮಾಡಿದಂತ ಮೊದಲನೇ ಪ್ರಶ್ನೆ, ನಿನ್ನ ಗಂಡನ ಕುರುಹೇನು ತಾಯಿ, ನಿನ್ನ ಗಂಡನ ಹೆಸರೇನಮ್ಮ? ಆಗ ತಾನೇ ಅಕ್ಕ ಮಹಾದೇವಿ ತಾನು ಮದುವೆ ಆದಂತ ಗಂಡನನ್ನ ತೊರೆದು ಬಂದಿದ್ದಾರೆ. ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು, ಆದ್ರೆ ಉಳಿದಂತ ಶರಣರಿಗೆ ಸತ್ಯ ಅರ್ಥ ಆಗ್ಲಿ ಅಂತ ಮಾಡಿದಂತ ಪ್ರಶ್ನೆ, ನನ್ನ ಗಂಡನ ಹೆಸರೇನಮ್ಮ? 20 ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ಕೊಟ್ಟಂತ ಉತ್ತರ,
ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ ಎನ್ಗ ಚೆನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಆ ಭಕ್ತಿ ಪರಾಕಾಶನ ಮುಟ್ಟಿದಂತೆ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂತ ಹಿಂದೂ ಸಂಸ್ಕೃತಿ ನಮ್ಮದು, ನಮ್ಮ ಭಾರತೀಯ ಪರಂಪರೆ. ಈ ಮಣ್ಣಿನಲ್ಲಿ ಹೆಣ್ಮಕ್ಳು ತಯಾರಾದ್ರು ಎಂತೆಂಥ ಹೆಣ್ಣು ಮಕ್ಕಳು, ಅಡುಗೆ ಮನೆಗೆ ಸೀಮಿತವಾದಂತ ಹೆಣ್ಣು ಮಕ್ಕಳ ಖಂಡಿತವಾಗ್ಲೂ ಅಲ್ಲ. ಬಹಳ ಜನ ತಾಯಿಂದಿರು ಸೇರಿದ್ದೀರಾ, ನನ್ನ ವಯಸ್ಸಿನ ಯುವತಿಯರು ಸೇರಿದ್ದೀರಾ, ಹೆಣ್ಮಕ್ಳು ಸೇರಿದ್ದೀರಾ. ನಾವು ನೆನ್ಪಿಟ್ಕೊಳ್ಬೇಕು, ನಮ್ಮ ಧರ್ಮ ರಕ್ಷಣೆ ನಾವೇ ಮಾಡಬೇಕು. ಹೆಣ್ಣು ಮಕ್ಕಳು ಧರ್ಮ ರಕ್ಷಣೆಗೆ ಬಂದಾಗ ಮಾತ್ರ ಧರ್ಮ ಸಂಸ್ಕೃತಿ ಉಳಿಯುತ್ತೆ ಅನ್ನೋದನ್ನ ಈಗಾಗಲೇ ನಮ್ಮ ಪೂರ್ವಿಕರು ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟು ಹೋಗಿದ್ದಾರೆ. ನಮ್ಮ ಹೆಣ್ಮಕ್ಳನ್ನ ನಾವು ಯಾವ ರೀತಿ ತಯಾರು ಮಾಡಿದ್ರಿ ಹಿಂದೂ ಸಂಸ್ಕೃತಿನಲ್ಲಿ. ನಾನೀ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ, ಇಂಗ್ಲಿಷರ ರಾಣಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಯಾವುದೋ ಒಂದು ಅಂತಃಪುರದಲ್ಲಿ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ತನ್ನ ಪಾಡಿಗೆ ತಾನು ಕೂತಿರುವಂತ ಹೆಣ್ಣುಮಗಳ ಭಾವಚಿತ್ರ ನೆನಪಾಗ್ಬೋದು ನಮಗೆ. ಅದೇ ನಾನು ಈ ಕ್ಷಣ ಒಮ್ಮೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ಭಾವಚಿತ್ರ ಬರುತ್ತೆ? ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ತನ್ನ ಅರಮನೆಗೆ ಸೀಮಿತವಾಗಿರುವಂತ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗ್ಬೋದು. ಅದೇ ನಾನು ಈ ಕ್ಷಣ ಒಮ್ಮೆ ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ, ಹಿಂದೂ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯ ತೊಟ್ಟು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿರುವಂತ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗೋದಿಲ್ಲ. ಬದಲಿಗೆ ಹಿಂದೂ ರಾಣಿ, ಭಾರತದ ರಾಣಿ ಎಂದ ಕೂಡಲೇ ಕಚ್ಚೆ ಸೀರೆಯನ್ನ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನ ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಗೆ ತನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಣುಮಕ್ಕಳು ನೆನಪಾಗ್ತಾರೆ ನಮಗೆ. ಛತ್ರಪತಿ ಶಿವಾಜಿ ಮಹಾರಾಜರ ನಂತರ, ಛತ್ರಪತಿ ಶಿವಾಜಿ ಮಹಾರಾಜರು ಹುತಾತ್ಮರಾದ ನಂತರ ಅವರ ಮಗನಾದಂತ ರಾಜಾರಾಮ್ನ ಪತ್ನಿ ಆಗಿದ್ದಂತ ಮಹಾರಾಣಿ ತಾರಾಬಾಯಿ, ಎಂತ ಮಹಾರಾಣಿ ತಾರಾಬಾಯಿ ಇಲ್ಲಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ರಣಾಂಗಣಕ್ಕೆ ಇಳಿದು ಬಂದ್ರೆ ವೀರಾದಿ ವೀರ ಅಂತ ಕರೆಸ್ಕೊಂಡಿದ್ದಂತ ಮೊಘಲ್ ದೊರೆಗಳೆಲ್ಲ ಮಂಡಿ ಊರಿ ಕೂರ್ತಾ ಇದ್ರು. ಅಂತ ಮಹಾರಾಣಿ ತಾರಾಬಾಯಿ ಅಂತ ಹೆಣ್ಣು ಮಕ್ಕಳನ್ನ ಹುಟ್ಟಿ ಆಗಿದ್ದಂತ ಹಿಂದೂ ಸಂಸ್ಕೃತಿ ನಮ್ಮದು. ನಮ್ಮ ಪರಂಪರೆ ಪೂರ್ವಿಕರು ಇಷ್ಟೆಲ್ಲ ಶ್ರಮ ಪಟ್ಟರಲ್ಲ ಧರ್ಮ ಉಳಿಸ್ಕೊಳ್ಳಿಕ್ಕೆ. ಯಾವ ಕಾರಣಕ್ಕೋಸ್ಕರ? ಇಡೀ ಭಾರತ ದೇಶ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಬಂದಂತ ಹಕ್ಕರಾಯ, ಬುಕ್ಕರಾಯ, ಮುದ್ದಣ್ಣ, ಮಾರಣ್ಣ ಮುಂತಾದವರೇ ವೀರಾದಿ ವೀರರೆಲ್ಲ ಮುಂದೆ ಬಂದು ವಿದ್ಯಾರಣ್ಯರಿಂದ ಸ್ಥಾಪನೆ ಆದಂತ ವಿಜಯನಗರ ಸಾಮ್ರಾಜ್ಯದಿಂದ ಇಡೀ ಭಾರತ ದೇಶ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿದ್ರು. ಆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣವಾದಂತ ಹಕ್ಕರಾಯ, ಬುಕ್ಕರಾಯ, ಹಿಂದೂ ಸುರತ್ರಾಣರಿಗೆ ಮೂಲ ಪ್ರೇರಣೆ ಕೊಟ್ಟಿದ್ಯಾರು ಗೊತ್ತೇ? ಒಬ್ಬ ಹೆಣ್ಣು ಮಗಳು, ಗಂಗಾಂಬಿಕೆ ಎಂಬ ಹೆಣ್ಣು ಮಗಳು, ಕುಮಾರ ಕಂಪಿಲನ ಪತ್ನಿ. ಒಬ್ಬ ತಾಯಿ ಗಂಗಾಂಬಿಕೆ ಎದ್ದು ನಿಂತು ಹಕ್ಕರಾಯರನ್ನ ತಯಾರು ಮಾಡಿದ್ರು, ಬುಕ್ಕರಾಯರನ್ನ ತಯಾರು ಮಾಡಿದ್ರು, ಮುದ್ದಣ್ಣನನ್ನ ತಯಾರು ಮಾಡಿಕೊಟ್ರು, ಮಾರಣ್ಣನನ್ನ ತಯಾರಿ ಮಾಡಿಕೊಟ್ರು. ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿ ಅಂತ ಸಂಕಲ್ಪವನ್ನು ಕೊಟ್ಟು ಆ ಮಕ್ಕಳನ್ನ ಕಳಿಸಿಕೊಟ್ರು. ಆ ಒಬ್ಬ ತಾಯಿ ಗಂಗಾಂಬಿಕೆ ನಿಂತು ಮಾಡಿದಂತ ಪರಿವರ್ತನೆ, ತಂದಂತ ಬದಲಾವಣೆ, ಆ ಮಕ್ಕಳಿಂದ ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಯ್ತು. ಒಬ್ಬ ತಾಯಿ ಜೀಜಾಬಾಯಿ ನಿಂತು ಮಗನಿಗೆ, ಮಗು ಶಿವ, ನಿನ್ನ ಜೀವನದ ಕನಸು ನೀನು ಮಹಾರಾಜ ಆಗೋದಲ್ಲ, ನೀನ್ ರಾಜನಾಗಿ ವಜ್ರ ವೈಡೂರ್ಯಗಳನ್ನು ತೊಟ್ಟು ಸಂಪತ್ತನ್ನ ಇಟ್ಕೊಂಡು ಜನರನ್ನ ಆಳೋದಲ್ಲಪ್ಪ, ನಿನ್ನ ಕನಸು ಯಾವ್ದಾಗಬೇಕು? ತಾಯಿ ಜೀಜಾಬಾಯಿ ಪುಟ್ಟ ಹುಡುಗ ಶಿವಾಜಿಗೆ ಕನಸನ್ನ ಕೊಡ್ತಾರೆ. ಮಗು ಶಿವ, ನಿನ್ನ ನರನಾಡಿಗಳನ್ನ ಬತ್ತೊಂತೊಸದು ರಕ್ತದ ದೀಪವನ್ನ ಹಿಂದೂ ಧರ್ಮದ ಧರ್ಮೋದ್ಧಾರಕ ಚಿಡೋದೇ ನಿನ್ನ ಜೀವನ ಅಂತಿಮ ಕನಸಾಗಬೇಕು ಅಂತ ತಾಯಿ ಜೀಜಾಬಾಯಿ ಮಗನಿಗೆ ಕಟ್ಟಿಕೊಟ್ಟಂತ ಕನಸು. ಪರಿಣಾಮ ಛತ್ರಪತಿ ಶಿವಾಜಿ ಮಹಾರಾಜ ಎದ್ದು ಬಂದು ಅದೇ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯನ್ನ ಪಡೆದು ಮತ್ತೊಮ್ಮೆ ದೇಶದಲ್ಲಿ ಹಿಂದೂ ಪುನರುತ್ಥಾನಕ್ಕೆ ಸಂಕಲ್ಪವನ್ನು ತೊಟ್ಟು ಸಂಕಲ್ಪವನ್ನ ಸಾಕಾರಗೊಳಿಸಿದ್ರು. ಎಷ್ಟು ಜನ ವೀರಾದಿ ವೀರರೆಲ್ಲ ಬಂದಿದ್ದಾರೆ. ಹಕ್ಕರಾಯರು ಬಂದ್ರು, ಬುಕ್ಕರಾಯರು ಬಂದು, ಸಂಗೊಳ್ಳಿ ರಾಯಣರಂತ ವೀರಾದಿ ವೀರರೆಲ್ಲ ಬಂದ್ರು. ಸಂಗೊಳ್ಳಿ ರಾಯಣರು ತೋರಿದಂತಹ ದಿಟ್ಟತನ ಎಂಥ ದಿಟ್ಟತನ ಸ್ವಾಮಿ! ಊರೂರಿಗೆ ಹೋಗಿ ಊರಿನ ಜನರೆಲ್ಲ ಒಗ್ಗೂಡಿಸಿ ನಿಂತು ಮಾತಾಡಿ ನಮ್ಮ ಕಿತ್ತೂರಿನ ಸಂರಕ್ಷಣೆಗೋಸ್ಕರ, ನಮ್ಮ ಕಿತ್ತೂರಿನಲ್ಲಿ ಹಾರಾಡ್ತಿರುವಂತಹ ನಂದಿ ಧ್ವಜದ ಸಂರಕ್ಷಣೆಗೋಸ್ಕರ, ನಮ್ಮ ಧರ್ಮ ಸಂರಕ್ಷಣೆಗೋಸ್ಕರ, ನಮ್ಮ ನಾಡು ನೆಲ ಜಲವನ್ನ ಉಳಿಸಲಿಕ್ಕೋಸ್ಕರ ಬನ್ನಿ ಹೋರಾಟ ಮಾಡ್ರಿ ಯುವಕರೇ ಅಂತ ಹಿಂದೂಗಳಿಗೆ, ಭಾರತೀಯರಿಗೆ ಕರೆಯನ್ನು ಕೊಟ್ಟು ಎಲ್ಲರನ್ನು ಸಂಘಟಿಸುವ ಮೂಲಕ ಇಡೀ ಧರ್ಮ, ನಾಡು, ದೇಶದ ರಕ್ಷಣೆಯನ್ನ ಮಾಡಿಕೊಳ್ಳುವಂತ ನೇತೃತ್ವವನ್ನು ವಹಿಸಿದಂತ ಸಂಗೊಳ್ಳಿ ರಾಯಣ್ಣವರ ಮಾತುಗಳು. ಸಂಗೊಳ್ಳಿ ರಾಯಣ್ಣವರ ಇತಿಹಾಸ ಇರೋದು ಪಠ್ಯ ಪುಸ್ತಕದಲ್ಲಿ ಓದಿ ಸುಮ್ಮನಾಗ್ಲಿಕ್ಕಲ್ಲ. ಸಂಗೊಳ್ಳಿ ರಾಯಣ್ಣವರ ಮಾತುಗಳು ಎಂಥ ಮಾತುಗಳು ಸ್ವಾಮಿ! ಅದು ಸಂಗೊಳ್ಳಿ ರಾಯಣ್ಣರನ್ನ ಬಂಧಿಸಿದಂತ ಬ್ರಿಟಿಷರು ರಾಯಣ್ಣರನ್ನ ಗಲ್ಲಿಗೇರಿಸಬೇಕು. ಆಗ ರಾಯಣ್ಣನವರು ಬ್ರಿಟಿಷರನ್ನ ದಿಟ್ಟಿಸಿ ನೋಡಿ ಹೇಳ್ತಾರೆ, ಗಲ್ಲಿಗೇರಿಸ್ತೀರ ನನ್ನ? ಗಲ್ಲಿಗೇರಲಿಕ್ಕೆ ನಾನು ಕಳ್ಳತನ ಮಾಡಿಲ್ಲಪ್ಪ, ಗಲ್ಲಿಗೇರಲಿಕ್ಕೆ ಇನ್ನೊಬ್ಬರ ವಿರುದ್ಧ
ಅಸಹ್ಯ ಪಟ್ಟವನಲ್ಲ, ಅಸೂಯೆ ಪಟ್ಟವನಲ್ಲ ನಾನು. ನನ್ನ ನಾಡು ಕಿತ್ತೂರಿಗೋಸ್ಕರ, ನನಗೆ ಅನ್ನ ಹಾಕಿದಂತ ಚೆನ್ನಮ್ಮನಿಗೋಸ್ಕರ ಇಡೀ ಜೀವನವನ್ನು ಅರ್ಪಣೆ ಮಾಡಿ ನಿಂತವ್ ನಾನು. ನನ್ನನ್ನು ಗಲ್ಲಿಗೇರಿಸೋದಲ್ಲ, ಶಿಕ್ಷೆ ಕೊಡಬೇಕಂದ್ರೆ ತೋಪಿಗೆ ಕಟ್ಟಿ ನನ್ನನ್ನು ಉಡಾಯಿಸಿ, ಅದು ನೀವು ನನಗೆ ಸಲ್ಲಿಸುವಂತ ನಿಜವಾದ ಗೌರವ ಅಂತ ರಾಯಣ್ಣ ಹೆಮ್ಮೆಯಿಂದ ಬ್ರಿಟಿಷರ ಮುಂದೆ ಹೇಳ್ತಾರಲ್ಲ, ಅದು ರಾಯಣ್ಣರ ದಿಟ್ಟತನ. ರಾಯಣ್ಣರವರ ಈ ಮಾತು ಇರೋದು ಗೋಡೆಗಳಲ್ಲಿ ಬರೀಲಿಕ್ಕಲ್ಲ, ನಮ್ಮ ಎದೆಗಳಲ್ಲಿ ಅಚ್ಚಾಕಿಸ್ಕೊಳ್ಳಿಕ್ಕಿರುವಂತ ಮಾತುಗಳು. ರಾಯಣ್ಣನವರ ಇಡೀ ಜೀವನವನ್ನು ಯಾವತ್ತಾದ್ರೂ ಅಧ್ಯಯನ ಮಾಡಿ ನೋಡಿ. ರಾಯಣ್ಣನವರಿಗೂ ಭಾರತಕ್ಕೂ ಇರುವಂತ ಆ ಸಂಬಂಧ ಇದೆಯಲ್ಲ, ಯಾವ ಭಾವನಾತ್ಮಕ ಸಂಬಂಧ ಅದು. ರಾಯಣ್ಣನವರು ಹುಟ್ಟಿದ್ದು 1798ರಲ್ಲಿ ಆಗಸ್ಟ್ 15ನೇ ತಾರೀಕು. ರಾಯಣ್ಣನವರು ಹುತಾತ್ಮರಾದದ್ದು 1831 ಜನವರಿ 26ನೇ ತಾರೀಕು. ಎಂಥ ಜೀವನ ಆ ಮಹಾತ್ಮರದ್ದು. ರಾಯಣ್ಣ ಹುಟ್ಟಿದ್ರೆ ದೇಶಕ್ಕೆ ಸ್ವತಂತ್ರ, ರಾಯಣ್ಣ ಹುತಾತ್ಮರಾದ್ರೆ ಭಾರತಕ್ಕೆ ಗಣರಾಜ್ಯ ಅಂತ ಮಹಾನ್ ಜೀವನವನ್ನು ಬದುಕಿದಂಥವ್ರು ಸಂಗೊಳ್ಳಿ ರಾಯಣ್ಣರವರು. ರಾಯಣ್ಣನವರು ಹುಟ್ಟಿದ ಆಗಸ್ಟ್ 15ನೇ ತಾರೀಕು 1798. ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಆಗಸ್ಟ್ 15ನೇ ತಾರೀಕು 1947. ರಾಯಣ್ಣನವರು ಹುತಾತ್ಮರಾದದ್ದು ಜನವರಿ 26ನೇ ತಾರೀಕು 1831. 32 ವರ್ಷಗಳ ಕಾಲ ಬದುಕಿದಂತ ಪುಣ್ಯಾತ್ಮ. ಆದ್ರೆ ಈ ದೇಶಕ್ಕೆ 32 ವರ್ಷದಲ್ಲಿ ರಾಯಣ್ಣನವರು ಮಾಡಿ ಹೋಗಿರುವಂತ ಕೆಲಸ ಇದೆಯಲ್ಲ, ನಾವು ನೀವು ಇನ್ನು 4 ಜನ್ಮ ಹೆತ್ತು ಬಂದ್ರು ಕೂಡ ರಾಯಣ್ಣನವರು ಸಲ್ಲಿಸಿರುವಂತ ದೇಶಕ್ಕೆ ಕೊಡುಗೆಯನ್ನ ನಾವು ಯಾರೂ ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಮಹಾನ್ ಕೆಲಸವನ್ನ ರಾಯಣ್ಣನವರು ದೇಶಕ್ಕೆ ಮಾಡೋಗಿದ್ದಾರೆ. ಆ ವೀರಾದಿ ವೀರರೆಲ್ಲ ಯಾಕೆ ಶ್ರಮ ಪಟ್ಟು ಹೋದ್ರು ದೇಶಕ್ಕೆ? ತನ್ನ ಮನೆ ಮಠ ಬಂಧು ಸಂಬಂಧಿಕರು ಎಲ್ಲವನ್ನು ತೊರೆದು ಇಡೀ ಜೀವನವನ್ನೇ ದೇಶ ಧರ್ಮಕ್ಕೋಸ್ಕರ ಅರ್ಪಣೆ ಮಾಡಿದಂತ ಆ ವೀರರ ಕಾರ್ಯ ವ್ಯರ್ಥ ಆಗುವಂತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಯಾವ ಧರ್ಮ ಪರಂಪರೆ ದೇಶ ಸಂಸ್ಕೃತಿ ಉಳಿವಿಗೋಸ್ಕರ ನನ್ನ ಹಿರಿಯರು ಪೂರ್ವಿಕರು ಹೋರಾಡಿದ್ರು, ಆ ಧರ್ಮ ಇವತ್ತು ನನ್ನ ಕೈಗೆ ಬಂದು ಸೇರಿದೆ. ನನ್ನ ಕೈಗೆ ಬಂದು ಸೇರುವಂತ ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆ ಕೊಡಬೇಕಾಗಿರುವಂತ ಜವಾಬ್ದಾರಿ ಇಲ್ಲಿ ಕೂತಿರುವಂತ ನನ್ನ ನಿಮ್ಮದು. ಧರ್ಮ ಉಳಿಸಬೇಕು, ಸಂಸ್ಕೃತಿ ಉಳಿಸಬೇಕು. ಯಾವ ರೀತಿ ಉಳಿಸ್ತೀರಾ? ಸಂಘಟಿತರಾಗಿ ಬನ್ನಿ. ರಾಯಣ್ಣನವರು ಇಡೀ ಜೀವನದಲ್ಲಿ ಕೊಟ್ಟಂತ ಸಂದೇಶ ಯಾವುದು? ಸಂಘಟಿತರಾಗಿ ಬನ್ನಿ ಭಾರತೀಯರೇ, ದೇಶಕ್ಕೋಸ್ಕರ ಹೋರಾಡಿ. ತಾಯಿ ಚೆನ್ನಮ್ಮ ಮುಂದೆ ನಿಂತು 10 ಊರುಗಳನ್ನ ಸಂಘಟನೆ ಮಾಡಿ, ಅಲ್ಲಿನ ಸಾಮಂತರಾಜರನ್ನೆಲ್ಲ ಸಂಘಟನೆ ಮಾಡಿ ಹೋರಾಟಕ್ಕೆ ನಿಂತ್ರಲ್ಲ, ಸಂಘಟಿತ ಬಲ. ಇದು ಕೃಷ್ಣರ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೃಷ್ಣ ಕರೆಯನ್ನು ಕೊಡ್ತಾರೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಯ ಸಾಧುನ ವಿನಾಶ ದೃಷ್ಟುತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಾನು ಯುಗ ಯುಗಕ್ಕೂ ಅವತರಿಸಿ ಬರುತ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ. ಆ ಕರೆಯ ಮುಂದಿನ ಸಾಲ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಉಪದೇಶ ಮಾಡಿ ಹೋಗಿದ್ದಾರೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗೋದು. ನಮ್ಮ ದೌರ್ಭಾಗ್ಯ ಏನಂದ್ರೆ ಸಂಘಟಿತ ಭಾವವನ್ನು ಮರೆತು ಕೂತಿದೆ ಹಿಂದೂ ಸಮಾಜ. ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು, ದೇಶದಲ್ಲಿ 100 ಕೋಟಿ ಹಿಂದೂಗಳು ಜಗತ್ತಿನಾದ್ಯಂತ. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದುವಿನ ಮುಂದೆ ನಿಂತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕು ಮುಂಚೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ಮರಾಠ ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ, ಆ ಜಾತಿಗಳ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನನ್ನ ಜಾತಿ ನನ್ನ ಮನೆ ದೇವರ ಕೋಣೆ ಒಳಗೆ ಸೀಮಿತ ಆಗಿರಬೇಕು. ನನ್ನ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ನಾನು ಅಂತ ಬೇಕಾದ್ರೂ ನಿಮ್ಮನ್ನು ನೀವು ಘೋಷಿಸ್ಕೊಳ್ಳಿ. ಆದ್ರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆ ವಸೂಲಿನ ಒಳಗೆ ಸೀಮಿತ ಆಗಿರಬೇಕು.
ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲ್ಯ, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಲೆ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ, ಇವತ್ತು ಸಂಸ್ಕೃತಿಯ ರಕ್ಷಣೆ. ಆ ಸಂಘಟಿತ ಭಾವ ಎಲ್ಲಿವರೆಗೂ ನಮ್ಮಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ದೇಶದ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಬರೆದಂತ ಮಾತು, ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾ ಪ್ರಭವೇನಾತ್ಮ ರಕ್ಷಣೆ. ತುದಿ ಕಾಣದಷ್ಟು ಅಪಾರವಾದಂತ ಭೂಭಾಗ, ಆ ಭೂವಿಸ್ತಾರದ ಒಳಗೆ ಅಗಣ್ಯವಾದಂತ ಜನರ ಸಂಖ್ಯೆ. ಆದ್ರೆ ಆ ಜನರ ಮಧ್ಯದ ಸಂಘಟಿತ ಬಲ ಇಲ್ಲ ಅಂದ್ರೆ ದೇಶ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕಣ್ಣು ಮುಂದೆ ಈಗ ದೇಶ ಧರ್ಮ ರಕ್ಷಣೆಗಿರೋದು ಯಾವ ಮಾರ್ಗ? ಒಂದೇ ಒಂದು ಮಾರ್ಗ, ಸಂಘಟಿತರಾಗಿ ಬರೋದು. ನಮ್ಮಲ್ಲಿ ಬರಲಿ ಸಂಘಟಿತ ಭಾವ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು ಅಂದ್ರೆ ದೇಶದಲ್ಲಿ ಎಂತೆಂತ ಬದಲಾವಣೆ ತರಬಹುದಂತ ಈಗಾಗಲೇ ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋಗಿದ್ದಾರೆ. ಒಮ್ಮೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬಂತು. ಪೂಜ್ಯನೇ ಅಶೋಕ್ ಸಿಂಗಾಲ್ಜಿ ಅವರು ನಿಂತು ಕರೆ ಕೊಟ್ಟರು ಇಡೀ ದೇಶದವರಿಗೆ. ಅಶೋಕ್ ಸಿಂಗಾಲ್ಜಿ ಅವರು ಭಾರತೀಯರಿಗೆ, ಹಿಂದೂಗಳಿಗೆ ಕರೆ ಕೊಟ್ಟು ಹೇಳ್ತಾರೆ, रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको. अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಪೂಜ್ಯನೇ ಅಶೋಕ್ ಸಿಂಗಾಲ್ಜಿ ಅವರ ಕರೆ. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತಗಳ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಅಶೋಕ್ ಸಿಂಗಾಲ್ಜಿ ಅವರ ಆ ಕರೆಗೆ ಒಗ್ಗಟ್ಟು ನನ್ನ ನಿಮ್ಮ ಹಿರಿಯರು, ತಾತ ಮುತ್ತಾತಂದಿರು ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಹರಿದು ಬಂದ್ರು ರಾಮ ಮಂದಿರದ ಹತ್ರ, ರಾಮ ಮಂದಿರದ ಕಾರ ಸೇವೆಗೋಸ್ಕರ. ಇಷ್ಟು ಜನ ತಾಯಿಂದ್ರು ಸೇರಿದ್ದೀರಾ. ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ಅಂದು ರಾಮ ಮಂದಿರಕ್ಕೋಸ್ಕರ ಕಾರ ಸೇವೆ ಮಾಡ್ಲಿಕ್ಕೆ ಹೋದಂತ 3.5 ಲಕ್ಷ ಜನ ಹಿಂದೂ ಕಾರ್ಯಕರ್ತರಲ್ಲಿ 36,000 ಜನ ಹೆಣ್ಮಕ್ಳು ತಾಯಂದ್ರು ಕಾರ ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತಿದ್ರು. ಆ 36,000 ಜನ ತಾಯಂದ್ರು ಅಂದು ತೋರಿದಂತ ರಾಮ ಭಕ್ತಿ. ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಿಂದ್ರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ 3 ಲಕ್ಷ ಜನ ಹಿಂದೂ ಕಾರ ಸೇವಕರನ್ನ ಹಿಂಬದಿಂದ ಅವರನ್ನ ನಡೆಸ್ಕೊಂಡು ಬರ್ತಾ ಮಾರ್ಗದರ್ಶನವನ್ನ ನೀಡ್ತಾ ಲಕ್ಷ ಲಕ್ಷ ಜನ ಕಾರ ಸೇವಕರು ಅಂದು ಅಯೋಧ್ಯೆ ಪುಣ್ಯಭೂಮಿನಲ್ಲಿತ್ತು. ರಾಮ್ ಲಲ್ಲಾ ಮಾಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿಗೆ ಕಾಮ್ ಕಾ ಅಂತ ರಾಮರಿಗೆ ಜೈಘೋಷಗಳನ್ನು ಹಾಕ್ತಾ ಕಾರ ಸೇವೆ ಸಾಕಾರಗೊಳಿಸಿದ್ರಲ್ಲ. ಆ ನಮ್ಮ ಪೂರ್ವಿಕರ ಆ ಸಂಘಟಿತ ಬಲದ ಪರಿಣಾಮ, ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದಂತ ಪರಿಣಾಮ, ಪ್ರತಿಫಲ ಇವತ್ತು 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರದನ್ನ ಜೀವಂತ ಸಾಕ್ಷಿಯಾಗಿ ನೋಡ್ಲಿಕ್ಕೆ ಎಷ್ಟು ಕನಸುಗಳನ್ನು ನಮ್ಮ ಪೂರ್ವಿಕರು ಕಂಡಿದ್ರು, ಎಷ್ಟು ಶ್ರಮಗಳನ್ನು ಪಟ್ಟಿದ್ರು. ಇದೇ ರೀತಿ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾದ್ರೆ ನಮ್ಮದೇ ಕಾರ್ಯಕ್ರಮಗಳಲ್ಲಿ ನಾವು ಸೌಂಡ್ ಸಿಸ್ಟಮ್ ಅವರಿಗೆ ಹೇಳಿ ಹೇಳಿ ನಮ್ಮ ಕಾರ್ಯಕರ್ತ ಅಣ್ಣಂದ್ರೆ ಹಾಡುಗಳನ್ನು ಹಾಕಿಸ್ತಿದ್ರು. ಡಿಜೆಗಳಲ್ಲಿ ಹಾಡಾಕೊಂಡು ತಿರ್ಗಾಡ್ತಿದ್ರು. ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾ ಸ್ಟೋರಿಗಳಲ್ಲಿ, ಫೇಸ್ಬುಕ್ ಸ್ಟೋರಿಗಳಲ್ಲಿ ಹಾಡಿಡ್ಕೊಂಡು ತಿರ್ಗಾಡ್ತಿದ್ರು. ಬನಾಯಂಗೆ ಮಂದಿರ್ ಅಂತ, ಭಾಯ್ ಲೋಗ್ ಬನ್ ಗಯಾ ಮಂದಿರ ಕಟ್ಟಿದ್ದಾಯ್ತು, ಇಡೀ ಜಗತ್ತು ಕಣ್ತಂಬಿಸಿಕೊಳ್ಳುವಂತೆ ಭವ್ಯ ರಾಮ ಮಂದಿರವನ್ನ ಕಟ್ಟಿ ನಿಲ್ಲಿಸಿದ್ದೀವಿ. ಅದು ಭಗವಂತ ಪ್ರಭು ಶ್ರೀರಾಮಚಂದ್ರರ ದಯೆಯಿಂದ. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದ್ರೆ 500 ವರ್ಷಗಳ ಕಾರ್ಯಗಳನ್ನು ಸಾಕಾರಗೊಳಿಸಬಹುದು ಸಂವಿಧಾನದ ಅಡಿಯಲ್ಲಿ. ಅಂದ್ರೆ ಮತ್ತೊಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂದ್ರೆ ಎಂಥೆಂಥ ಬದಲಾವಣೆಗಳನ್ನು ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ತರಬಹುದು ಅಂತ ಯೋಚನೆ ಮಾಡಿ ನೋಡಿ. ನಮ್ಮ ಧರ್ಮ ಜಾಗೃತಿಗೆ ಇವತ್ತು ನಾವು ಸಂಘಟಿತರಾಗಿ ಬರಬೇಕು. ನಮ್ಮ ಮಕ್ಕಳಿಗೆ ಧರ್ಮ ಬೋಧನೆಯನ್ನ ಮಾಡಬೇಕು. ಮನೆಯಲ್ಲಿರುವಂತ ಮಕ್ಕಳಿಗೆ ಧಾರ್ಮಿಕತೆಯನ್ನ ತುಂಬಿಸಿ ಆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಿ. ನಮ್ಮ ಮಕ್ಕಳಿಗೆ ಧರ್ಮ ಬೋಧನೆ ಏನು ಮಾಡ್ತೀವೋ ಇಲ್ವೋ ಕನಿಷ್ಠ ಪಕ್ಷ ಭಜನೆಗಳನ್ನ ಆಡಿಸಿ. ನಮ್ಮನ್ನಲ್ಲಿ ಭಜನೆಗಳಾಡುವಂತ ಪದ್ಧತಿಯನ್ನೇ ಮರ್ತೋಗ್ತಿದ್ದೀವಿ ನಾವು. ಒಂದು ಮಂದಿರ ಇದೆ, ಬೀರ್ಲಿಂಗೇಶ್ವರ ದೇವರ ಮಂದಿರ ಇದೆ, ರಾಮಲಿಂಗರ ಮಂದಿರ ಇದೆ, ಮಠ ಇದೆ, ಏನಿದೆಯೋ ಬನ್ನಿ ಅಲ್ಲಿಗೆ ವಾರಕ್ಕೊಂದು ದಿನ ಬಂದು ಕೂತು ಮಕ್ಕಳನ್ನ ಕೂರಿಸ್ಕೊಂಡು ಮಕ್ಕಳ ಬಾಯಿಂದ ಭಜನೆಗಳನ್ನ ಆಡಿಸಿ. ಯಾಕೆ ಗೊತ್ತೇ? ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಸ್ವತಃ ಶಿವನೇ ಬಂದು ದರೆಗಿಳಿತಾರೆ. ಇದು ನಮ್ಮ ಪೂರ್ವಿಕರು ಸಾಬೀತುಪಡಿಸಿ ಹೋಗಿರುವಂತ ಮಾತು.
ಕೈಗಲ್ಲಿರುವಂತ ಮೊಬೈಲ್ಗಳನ್ನು ಪಕ್ಕಕ್ಕೆ ಸರಿಸಿ ಆ ಮಕ್ಕಳ ಕೈಗೆ ತಾಳಗಳನ್ನು ಕೊಡಿ, ಕಂಸಾಳೆಗಳನ್ನು ಕೊಡಿ. ಆ ಮಕ್ಕಳು ತಟ್ಟುವ ತಾಳದ ಸದ್ದಿಗೆ ಭಗವಂತ ಅವತರಿಸ್ತಾರೆ. ಗಂಟಾ ಪೂಜೆ ಸಂದರ್ಭದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ, ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಗಂಠಾರವಂತತ್ರ ದೇವತಾವಾನ್ನ ಲಾಂಛನಂ. ಕೈಯಲ್ಲಿ ತಟ್ಟುವ ತಾಳಗಳ ಸದ್ದಿಗೆ ಭಗವಂತ ಬರ್ತಿದ್ದಾನೆ ಅನ್ನೋದರ ಲಾಂಛನ ಅದು ಅಂತ ನಮ್ಮ ಪೂರ್ವಿಕರು ಹೇಳಿದಂತ ಮಾತು. ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಭಗವಂತ ಅವತರಿಸಿ ಬರ್ತಾನೆ ನಮ್ಮ ಮಕ್ಕಳ ಭಜನೆಗಳನ್ನ ಕೇಳಿಸ್ಕೊಳ್ಳಿಕ್ಕೆ. ಕುಂಬಾರ ಗುಂಡೆ ಎಂಬ ಭಕ್ತ ಮಡಿಕೆ ಮಾಡುವವರು ಮಡಿಕೆ ತಟ್ತಾ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಗಳನ್ನ ಹಾಡ್ತಿದ್ರಂತೆ. ನೋಡಿದಂತ ಶಿವರಿಗನಸ್ತಂತೆ, ನನ್ನ ಭಕ್ತ ಕುಂಬಾರ ಗುಂಡೆಯ ಮಡಿಕೆ ತಟ್ಟುವ ತಾಳಕ್ಕೆ ನನ್ನ ಭಜನೆಗಳನ್ನು ಹಾಡ್ತಾ ಕುಣಿತಿದ್ದಾನೆ, ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ. ಶಿವರಿಗಾಸೆ ಆಯ್ತಂತೆ. ಶಿವ ಭಕ್ತನ ಜೊತೆ ನೃತ್ಯ ಮಾಡಬೇಕು ಅಂತ ಧರೆಗಿಳಿದು ಬಂದ್ರಂತೆ. ಆದ್ರೆ ಶಿವ ನೃತ್ಯ ಮಾಡಬೇಕು ಅಂದ್ರೆ ಇಷ್ಟು ಸಣ್ಣ ರಂಗವೇದಿಕೆ ಸಾಲೋದಿಲ್ವಲ್ಲ. ಕುಂಬಾರ ಗುಂಡೇನ ಹೊಸ ನೃತ್ಯಂ ನೋಡ್ತಾ ಶಿವನನ್ನು ಮುಟ್ಟಿತು ಸತ್ಯಂ, ಒಳಗಾಡಿದನೆನುತಂ ದಿನನೆನುತಂ ಇಳೆಯರಿಯಲು ಹೊರಗಾಡುವೆನೆನುತಂ. ಇಷ್ಟು ವರ್ಷ ಮನಸ್ಸಿನಲ್ಲೇ ನನ್ನ ಭಕ್ತನ ಭಜನೆಯನ್ನ ಕೇಳಿ ಆನಂದ ಪಟ್ಟಿದ್ದೀನಿ. ಇವತ್ತು ಇಡೀ ಜಗತ್ತು ನೋಡುವಂತೆ ಹೊರಗೆ ಬಂದು ನೃತ್ಯ ಮಾಡ್ತೀನಿ. ಭಗವಂತ ಅವತರಿಸಿ ಬಂದ, ಸಣ್ಣ ರಂಗವೇದಿಕೆ ಸಾಲೋದಿಲ್ಲ ಅಂತ ತಾನೇ ಖುದ್ದು ರಂಗಭೂಮಿಯನ್ನು ಸೃಷ್ಟಿ ಮಾಡಿಕೊಂಡ ಶಿವ ಒಂದು ಕಾಲಿನಿಂದ ಪಾತಾಳವನ್ನ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನ ಎತ್ತಿ ಅಖಂಡವಾದಂತ ವಿರಾಟ ರಂಗಭೂಮಿಯನ್ನು ಸೃಷ್ಟಿ ಮಾಡಿಕೊಂಡು ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಭಕ್ತನ ಭಜನೆಗೆ ಶಿವ ಮಾಡಿದಂತ ನೃತ್ಯ ಯಾವ ರೀತಿ ಇತ್ತು? ಕುಂಬಾರ ಗುಂಡೆನ ರಗಳೆ ಅಂತ ಹರಿಯರು ರಗಳೆ ಬರೀತಾರೆ. ಶಿವನ ನೃತ್ಯ ಹೇಗಿತ್ತು? ದಶಭುಜ ಮಂದಿಕ್ತಟದೊಳ್ ಪಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ವಿಡಿದಾಡುತ್ತಿರೆ ಮುಡಿಯೊಳು ಸುರನದಿ ತುಳುಕಾಡುತ್ತಿರೆ ಕಡು ಚಲ್ವಳಗಂ ಕುಣಿದಾಡುತ್ತಿರೆ ಮಿಸುಳುಗಡ ಮರುಗ ಢಂಢಳಿರನಿ ತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರೆ ಹೈಗಳ್ಳೆಡೆಯತ್ತಲ್ ಕರಿಯ ತೋಲ್ನವಾಂಭೂವರಿಸಲ್ ಸರಸಿಜ ಭವನ ಶಿರಂಬ ಬಿಡುತ್ತಿರೆ ಸುರರ ಶಿರೋಮಾಲೆಗಳುಳುತ್ತಿರೆ ಪೊಂಗೆಜ್ಜಗಳ ರವಂಘಲು ಗಲಕನೆ ತೊಂಗಳ ಗಂಟ ಢನಂ ಢಂಢಳಿರನೆ ಆಡಿದ ನಾಡಿದ 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 ನಾ ಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಯರರು ಕುಂಬಾರ ಗುಂಡನ ರಗಳೆ ಬರೆದು ತೋರಿಸಿದ್ರಲ್ಲ. ನಾವು ಹಾಡುವಂತ ಭಜನೆಗಳಿಗೆ ಭಗವಂತನೇ ಅವತರಿಸಿ ಬಂದು ನೃತ್ಯ ಮಾಡುವಂತ ಪರಿ ಅಂತಹದ್ದು. ಅಂಥ ಭಗವಂತ ನೃತ್ಯವನ್ನ ಕಣ್ತುಂಬಿಸ್ಕೊಳ್ಬೇಕಂದ್ರೆ ನಾವೊಂದು ಕರೆ ಕೊಡಬೇಕಲ್ಲ ಭಗವಂತನಿಗೆ. ನಮ್ಮ ಭಜನೆಗಳಿಂದ ಕೊಡಬೇಕಾಗಿರುವಂತ ಕರೆ ಮಕ್ಕಳ ಬಾಯಿಂದ ಆಡಿಸುವಂತ ಭಜನೆಗಳು. ಆ ಮಕ್ಕಳ ಬಾಯಿಂದ ಭಜನೆಗಳು ಹೊರಗೆ ಬರಲಿ. ಯಾಕೆ? ಹಿರಿಯರು ಹೇಳ್ತಿದ್ರು, ಭಜನೆ ಮಾಡುವಂತ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ. ಭಜನೆಯನ್ನ ಮಕ್ಕಳಿಗೆ ಹೇಳಿಸಿದ್ರೆ ಇಡೀ ಕುಟುಂಬದ ಸ್ವಾಸ್ಥ್ಯವನ್ನ ಆ ಭಜನೆಯ ಕಾಪಾಡುತ್ತೆ. ಭಜನೆಗಿರುವಂತ ಸಾಮರ್ಥ್ಯ. ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿಸಿ, ಮಕ್ಕಳ ಬಾಯಿಂದ ವಚನಗಳನ್ನು ಹೇಳಿಸಿ, ಮಂತ್ರಗಳನ್ನು ಹೇಳಿಸಿ, ಶ್ಲೋಕಗಳನ್ನ ಹೇಳಿಸಿ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ. ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರು. ಉಪದೇಶ ಮಾಡಿದ್ಯಾರು? ವಶಿಷ್ಠರು. ಭಾರತ ರಾಮಭದ್ರ ನಿನಗೆ ಜೀವನದ ಸತ್ಯಾಸತ್ಯತೆ ಹೇಳ್ಕೊಡ್ತೀನಿ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನೇಲಿ ಹೋಗೋ ವಶಿಷ್ಠ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ನಚಿಕೇತ. ಉಪದೇಶ ಮಾಡಿದ್ಯಾರು? ಖುದ್ದು ಯಮಧರ್ಮರಾಯ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಕಠೋಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಸ್ವಯಂಭೂಮನು. ಉಪದೇಶ ಮಾಡಿದ್ಯಾರು? ಯಜ್ಞನಾಮಕ ಭಗವಂತ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಈಶಾವಾಸ್ಯ ಉಪನಿಷತ್ತಿದೆ, ಯಾಜ್ಞ ಮಂತ್ರ ಉಪನಿಷತ್ತಿದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪರೀಕ್ಷಿತ ಮಹಾರಾಜ. ಉಪದೇಶ ಮಾಡಿದ್ಯಾರು? ಶುಕಾಚಾರ್ಯರು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನ ಶ್ರೀಮದ್ ಭಾಗವತ ಪುರಾಣ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಶ್ರೀವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟು ಹೋಗಿದ್ದಾರೆ ಶ್ರೀಮದ್ ಭಾಗವತ ಪುರಾಣ. ನಮ್ಮ ಮಕ್ಕಳಿಗೆ ನಾವೇ ಧರ್ಮ ಬೋಧನೆಯನ್ನ ಮಾಡಬೇಕು. ಈ ಧರ್ಮ ಬೋಧನೆ ಎಷ್ಟು ನಮ್ಮ ಮಕ್ಕಳ ಮನಸ್ಸಿನಲ್ಲಿ ತುಂಬಿ ಹೋಗಿರಬೇಕಂದ್ರೆ ಮುಂದೊಂದು ದಿನ ಬಂದು ಯಾರಾದ್ರೂ ನಮ್ಮ ಧರ್ಮದ ವಿರುದ್ಧ ಮಾತಾಡಿದ್ರೆ, ನಮ್ಮ ಧರ್ಮ ಸಂಸ್ಕೃತಿ ವಿರುದ್ಧ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ, ನೀವು ಮಂದಿರಕ್ಕೆ ಬರ್ತೀರಾ? ಇದೆಲ್ಲ ಮೂಢನಂಬಿಕೆ ಅಲ್ವಾ? ನೀವು ಹಿಂದೂಗಳು ಪಾಲಿಸೋದೆಲ್ಲ ಮೂಢನಂಬಿಕೆ ಅಲ್ವಾ? ರಾಮ ಅಂತ ಆರಾಧಿಸ್ತೀರಾ, ರಾಮ ಕಾಲ್ಪನಿಕ, ಕೃಷ್ಣ ಕಾಲ್ಪನಿಕ, ನಿಮ್ ಬೀರ್ಲಿಂಗೇಶ್ವರ ದೇವರು ಕಾಲ್ಪನಿಕ, ಇವೆಲ್ಲ ಮೂಢನಂಬಿಕೆಗಳು ಏನಕ್ಕೆ ಪಾಲಿಸ್ತೀರಾ ಅಂತ ಪ್ರಶ್ನೆ ಮಾಡುವಂತ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಟುಕೊಂಡಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ. ನಮ್ಮ ದೇವಾನುದೇವತೆಗಳ ಅಸ್ತಿತ್ವ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತವ್ರು. ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ, ರಾಮರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ರಾಮ ಜನ್ಮಭೂಮಿಯ ಪರವಾಗಿ? ನಮ್ಮ ದೇಶದಲ್ಲಿ ಒಂದು ಜನ ಹುಟ್ಕೊಂಡಿದ್ದಾರೆ. ನಿಮ್ಮ ರಾಮ ಕಾಲ್ಪನಿಕ,
ನಿಮ್ಮ ರಾಮರ ಐತಿಹಾಸಿಕ ವ್ಯಕ್ತಿಯಲ್ಲ ಅಂತ ನಮ್ಮ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವ ಪ್ರಶ್ನೆ ಚಿಹ್ನೆ ಹಾಕುವಂತ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾರಲ್ಲ, ಮೌಢ್ಯ ಬೆಳೀತಾ ಇದೆ ದೇಶದಲ್ಲಿ. ಈ ಮೌಢ್ಯವನ್ನ ತೊಲಗಿಸಬೇಕಂದ್ರೆ ಶ್ರೀರಾಮಚಂದ್ರರು ಎಂಬ ದಿವ್ಯ ಜ್ಯೋತಿಯನ್ನ ಮನಗಳಲ್ಲಿ ಬೆಳೆಸುವಂತ ಅವಶ್ಯಕತೆ ಇದೆ. ರಾಮರ ಜ್ಯೋತಿ ನಮ್ಮ ಮಕ್ಕಳ ಹೃದಯ ಗರ್ಭದಲ್ಲಿ ಎಷ್ಟು ಪ್ರಜ್ವಲಿಸಬೇಕಂದ್ರೆ, ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದ್ರೂ ನಮ್ಮನೆ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ನಿನ್ನ ರಾಮರ ಅಸ್ತಿತ್ವಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಅಂತ ನನ್ನ ರಾಮರ ಅಸ್ತಿತ್ವಕ್ಕೆ ಯಾರಾದ್ರೂ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ ನಮ್ಮ ಮಕ್ಕಳಲ್ಲಿ ಎಷ್ಟು ರಾಮರ ಭಕ್ತಿ ಜಾಗೃತಿ ತುಂಬಿರಬೇಕಂದ್ರೆ ನಮ್ಮ ಒಂದೊಂದು ಮಗು ಕೂಡ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ಭಗವಂತನ ದಯೆಯಿಂದ, ಭಗವಂತನ ಕೃಪಾಶೀರ್ವಾದದಿಂದ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ರಾಮರ ವಂಶವೃಕ್ಷ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಷಕ, ಪ್ರಶೀಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತ್ಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜರ ಮಗ ದಶರಥ, ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ರಾಮರ ಜಾಗೃತಿ, ಶ್ರೀರಾಮಚಂದ್ರರ ಭಕ್ತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಯಾವತ್ತು ದಿವ್ಯ ಜ್ಯೋತಿಯಂತೆ ಪ್ರಜ್ವಲಿಸಲಿಕ್ಕೆ ಶುರುವಾಗುತ್ತೋ, ಎಷ್ಟು ಧರ್ಮ ಜಾಗೃತಿ ನಮ್ಮ ಮಕ್ಕಳ ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇಷ್ಟ ಧರ್ಮ ಜಾಗೃತಿ, ಇಷ್ಟು ಧರ್ಮ ಜಾಗೃತಿ ಮನೆಯ ಒಂದೊಂದು ಮಗುವಿನಲ್ಲೂ ಬಂದ್ರೆ ಸಾಕು, ಮುಂದೊಂದು ದಿನ ನಮ್ಮ ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ನಮ್ಮ ಧರ್ಮ ರಕ್ಷಣೆಗೆ ಪರವಾಗಿಡಬೇಕಾಗಿರುವಂತ ಮೊಟ್ಟ ಮೊದಲ ಹೆಜ್ಜೆ ಇದು ಧರ್ಮ ಜಾಗೃತಿ. ಮನೆಗಳ ಧರ್ಮ ಜಾಗೃತಿ. ಯಾಕೆ ಧರ್ಮ ಜಾಗೃತಿ? ಏನಕ್ಕೆ ನಮ್ಮ ಮಕ್ಕಳಿಗೆ ಧರ್ಮ ಜಾಗೃತಿ ಅನ್ನೋ ಪ್ರಶ್ನೆ ಅನೇಕರಲ್ಲಿ ಇರುತ್ತೆ. ನಮ್ಮ ಮಕ್ಕಳು ಏನಕ್ಕೆ ಮಠ ಮಂದಿರಕ್ಕೆ ಕರ್ಕೊ ಬರಬೇಕು? ನಮ್ಮ ಮಕ್ಕಳ ಬಾಯಿನಲ್ಲಿ ಭಜನೆಗಳನ್ನ ಆಡಿಸ್ಬೇಕು? ನಮ್ಮ ಮಕ್ಕಳನ್ನ ರಾಮರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು? ಅನೇಕರಲ್ಲಿ ಪ್ರಶ್ನೆ. ಧರ್ಮಕ್ಕೋಸ್ಕರ ಮಕ್ಕಳಲ್ಲಿ ಧರ್ಮ ಜಾಗೃತಿ ತರ್ತಿರೋ ಇಲ್ವೋ ಗೊತ್ತಿಲ್ಲ, ದೇಶದ ಉಳಿವಿಗೋಸ್ಕರ ಮಕ್ಕಳಲ್ಲಿ ಧರ್ಮ ಜಾಗೃತಿ ತರ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸ್ವಾರ್ಥಕ್ಕೋಸ್ಕರನಾದ್ರೂ ಮಕ್ಕಳಿಗೆ ಧರ್ಮ ಸಂಸ್ಕೃತಿಯನ್ನ ಬೋಧನೆ ಮಾಡಿ. ಯಾಕೆ ಗೊತ್ತೇ? ನಮ್ಮ ಕರ್ನಾಟಕದಲ್ಲಿ ಒಂದು ಘಟನೆ ನಡೆದಿತ್ತು ಬೆಳಗಾವಿನಲ್ಲಿ. ಬೆಳಗಾವಿ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು. ಆ ಕ್ಷೇತ್ರದ PSI ಅವರು ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದಂತ ಮಾತು, ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಂತ ವೃದ್ಧರು ಆಸ್ಪತ್ರೆಯವರು ಪೊಲೀಸರಿಗೆ ಫೋನ್ ಮಾಡಿದ್ರಂತೆ. ಆಸ್ಪತ್ರೆಯಲ್ಲಿ ಈ ರೀತಿ ಅಡ್ಮಿಟ್ ಆಗಿದ್ದಂತ ವೃದ್ಧರು ತೀರ್ಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಏನ್ ಮಾಡಬೇಕು ಬಂದು ನೋಡಿ. ಪೊಲೀಸರ ಆಸ್ಪತ್ರೆಗೆ ಬಂದು ಆ ವೃದ್ಧರ ಡಾಕ್ಯುಮೆಂಟ್ಸ್ ಆಸ್ಪತ್ರೆ ಅವರ ಹತ್ರ ಏನೇನಿದೆ ಎಲ್ಲವನ್ನು ತೆಗೆಸ್ಕೊಂಡ್ರು. ಅವರ ಮನೆ ಅಡ್ರೆಸ್ ಹುಡ್ಕೊಂಡು ಹೋದ್ರು. ಅವರ ಮನೆ ಅಕ್ಕಪಕ್ಕದ ಮನೆಯವರ ಹತ್ರ ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿ ಇದ್ದಂತ ವೃದ್ಧರು ಈ ರೀತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ, ಅವ್ರು ತೀರ್ಕೊಂಡಿದ್ದಾರೆ, ಅವ್ರಿಗೆ ನೆಂಟಸ್ಥರು, ಸಂಬಂಧಿಕರು, ಬಂಧು ಬಳಗ, ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಇದ್ದಾರಾ ಅಂತ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಉತ್ತರ ಕೊಟ್ರು. ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಒಬ್ಬ ಮಗ USA ಅಮೆರಿಕದಲ್ಲಿದ್ದಾನೆ, ಇನ್ನೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಅಂತ. ಸರಿ ಅಂತ ಇಬ್ಬರು ಮಕ್ಕಳ ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿದ್ರು. ಮಕ್ಕಳಿಗೆ ಫೋನ್ ನಲ್ಲಿ ಹೇಳ್ತಾರೆ, ಒಬ್ಬ ಮಗ ಅಮೆರಿಕ, ಮತ್ತೊಬ್ಬ ಮಗಳು ಕೆನಡಾ. ಪೊಲೀಸರು ಹೇಳಿದ್ರು, ಈ ರೀತಿ ಭಾರತದಲ್ಲಿ ಇದ್ದಂತ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ವಿದೇಶದಲ್ಲಿರುವಂಥ ಇಬ್ಬರು ಮಕ್ಕಳು ಪೊಲೀಸರಿಗೆ ವಾಪಸ್ ಫೋನ್ನಲ್ಲಿ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸೊತ್ತು ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಂದಿರು ಸರ್ವಸ್ವವನ್ನು ಮುಡಿಪಾಗಿಟ್ಟು ನೂರಾರು ಕನಸುಗಳು, ಸಾವಿರಾರು ನಂಬಿಕೆಗಳು, ಲಕ್ಷಾಂತರ ಆಶೆಗಳು, ಪ್ರೀತಿಗಳನ್ನು ಹೊತ್ತು ಅತ್ಯಂತ ಅಮೂಲ್ಯವಾಗಿ ಮಕ್ಕಳನ್ನ ಜೋಪಾನ ಮಾಡಿ ಸಾಕಿರ್ತಾರೋ
ಆ ಮಕ್ಕಳಿಗೆ ಕೊನೆ ಕಾಲಘಟ್ಟದಲ್ಲಿ ತಮ್ಮದೇ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಲಕ್ಷ ಲಕ್ಷ ಖರ್ಚು ಮಾಡಿ ಮಕ್ಕಳನ್ನು ಬೆಳೆಸಿ ಯಾವ ಸಾರ್ಥಕತೆಗೋಸ್ಕರ? ಅದಕ್ಕೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ, ಸ್ವಾರ್ಥಕ್ಕೋಸ್ಕರನಾದ್ರೂ ಸರಿ. ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 8ನೇ ತರಗತಿಯಿಂದ ಮಹಾಭಾರತ, 10ನೇ ತರಗತಿಯಿಂದ ಭಗವದ್ಗೀತೆ, ಭಾಗವತ ಪುರಾಣ, ಇಡೀ ಜೀವನದಾದ್ಯಂತ ಭಜನೆಗಳನ್ನ ಮಕ್ಕಳ ಬಾಯಿನಲ್ಲಿ ಹೇಳಿಸಿ ಇಷ್ಟು ಸಂಸ್ಕಾರ ಕೊಟ್ಟು ಮಕ್ಕಳನ್ನು ಬೆಳೆಸಿದ್ರೆ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ಪೋಷಕರನ್ನ, ನಿಮ್ಮನ್ನ, ತಂದೆ ತಾಯಿಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ ಪಾದ ಪೂಜೆ ಮಾಡಿ ಸಾಕು ಅಂತಾರ ಮಕ್ಕಳು. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ, ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಮಾತನ್ನ. ಸ್ವಾರ್ಥ ಕಾರಣದಿಂದನಾದ್ರೂ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಿ, ಧರ್ಮ ಬೋಧನೆಯನ್ನ ಮಾಡಿಸಿ, ಸಂಸ್ಕೃತಿಯನ್ನ ಮಕ್ಕಳಿಗೆ ತಿಳಿಸಿ. ಆ ಮಕ್ಕಳಿಂದಲೇ ಮುಂದಿನ ಧರ್ಮ ಜಾಗೃತಿ, ಮುಂದಿನ ಧರ್ಮದ ಉಳಿವು. ನನ್ನ ಧರ್ಮ ಉಳಿಬೇಕಂದ್ರೆ ಆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡೋದು. ಇವತ್ತು ನಾವು ಯೋಚನೆ ಮಾಡಬೇಕು, ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಕ್ಕಳಿಗೆ ನಾನ್ ಧರ್ಮ ಬೋಧನೆ ಮಾಡ್ಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದುವಾಗಿ ಹುಟ್ಟಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಾನು ಓದ್ಲಿಲ್ಲ, ಇನ್ಯಾರು ಓದುತ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರ್ಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡ್ಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಗ್ರಂಥಗಳ ಅಧ್ಯಯನ ನಾನು ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳ ಆಚರಣೆ ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಧರ್ಮದ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನ ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಅರೆ ಸ್ವಾಮಿ, ಹಿಂದುವಾಗಿ ಹುಟ್ಟಿ ನನ್ನ ಧರ್ಮ ರಕ್ಷಣೆ ನಾನು ಮಾಡ್ಕೊಳ್ಳಿಲ್ಲ, ಇನ್ಯಾರು ಬಂದು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಜನ್ಮಸೋ ಜವಾಬ್ದಾರಿ ನಮ್ಮ ದೇಶ ಧರ್ಮ ರಕ್ಷಣೆ. ಈ ದೇಶ ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ನಿಂತು ಹೋರಾಟ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮ ಹಿರಿಯರ ಕೆಲಸ ಮಾಡಿದ್ದಾರೆ, ಅವರ ಶ್ರಮದ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ. ಈಗ ಉಳಿದಿರುವಂತ ಧರ್ಮವನ್ನು ಉಳಿಸ್ಬೇಕಂದ್ರೆ ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು. ಯಾಕೆ ಗೊತ್ತೇ? ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಸ್ವತಂತ್ರದ ಇತಿಹಾಸಕ್ಕೆ ಹೋದ ಹಾದಿಯನ್ನ ತೋರಿಸಿದಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian, but I fear those Hindus who are against ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು. ಅರ್ಥಾತ್ ಸಾವರ್ಕರ್ ಹೇಳಿದ್ರು, ನನಗೆ ಮುಸಲ್ಮಾನರಿದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವವನ್ನ ವಿರೋಧ ಮಾಡ್ತಾರಲ್ಲ ಅಂತ ಸೋಕಾಲ್ಡ್ ಹಿಂದೂಗಳು ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಸಾವರ್ಕರ್ ಅವರು ಕೊಟ್ಟಂತ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನ ವಿರೋಧಿಸೋರಿಂದ ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ಈ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಾಗೃತರಾದ್ರೆ ಸಾಕು, ನಮ್ಮ ಧರ್ಮ ರಕ್ಷಣೆ ಆಗುತ್ತೆ. ನಮ್ಮ ಒಡಕು ತೊಡಕುಗಳನ್ನ ಮೀರಿ ಎಷ್ಟು ವರ್ಷ ನಮ್ಮ ಒಡಕು ತೊಡಕುಗಳನ್ನೇ ಬಂಧಿತರಾಗಿ ಕೂರೋದು ನಾವು. ನಮ್ಮ ಎಲ್ಲ ಆಸಕ್ತಿಗಳು ಉಳಿಬೇಕಂದ್ರೆ ಮೊದಲು ಧರ್ಮ ಉಳಿಬೇಕಲ್ವಾ? ನಮ್ಮ ಹಿರಿಯರು ಹೇಳಿದಂತ ಮಾತು ಕವಿಗಳು ಎಷ್ಟು ಸುಂದರವಾಗಿ ಹೇಳ್ತಾರೆ, ಕಂದೋ ಸೆ ಬಡಿ ಕೋಯಿ ಛಾತಿ ನೈ ಹೋತಿ, ಧರ್ಮ ಸೆ ಬಡಿ ಕೋಯಿ ಜಾತಿ ನೈ ಹೋತಿ, ದಿಯಾ ಹಿ ನಾ ರಹಾ ತೋ ಬಾತಿ ಕಾ ಕ್ಯಾ ಕರೋಗೆ, ಧರ್ಮ ಹಿ ನಾ ರಹಾ ತೋ ಜಾತಿ ಕಾ ಕ್ಯಾ ಕರೋಗೆ. ದೀಪವೇ ಉಳಿಲಿಲ್ಲ ಅಂದ ಮೇಲೆ ಬತ್ತಿ ನಿಟ್ಕೊಂಡು ಏನು ಮಾಡ್ತೀರಪ್ಪ? ಧರ್ಮವೇ ಉಳಿಲಿಲ್ಲ ಅಂದ ಮೇಲೆ ಜಾತಿ ನಿಟ್ಕೊಂಡು ಏನು ಮಾಡ್ತೀರಾ? ನಮ್ಮ ಜಾತಿ ನನ್ನ ರಾಜಕೀಯ ಆಸಕ್ತಿ ಉಳಿಬೇಕು, ಮೊದಲು ಧರ್ಮ ಉಳಿಸಬೇಕು. ಆ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು, ಧರ್ಮವನ್ನು ಅಧ್ಯಯನ ಮಾಡಬೇಕು, ಧಾರ್ಮಿಕ ಸಂಕೇತಗಳನ್ನು ಧರಿಸಬೇಕು. ನಾವು ಧಾರ್ಮಿಕ ಸಂಕೇತಗಳನ್ನು ಧರಿಸೋದು ಮರ್ತೋಗಿದ್ದೀವಿ. ಇಲ್ಲಿಗೆ ಬಂದ ಹೆಮ್ಮೆ ಆಯ್ತು ನನಗೆ. ತಾಯಿಂದ್ರು ಎಷ್ಟು ಸುಂದರವಾಗಿ ಹಣೆ ಮೇಲೆ ವಿಭೂತಿ ಕುಂಕುಮ ಇಟ್ಕೊಂಡು ಬಂದಿದ್ದೀರಾ. ಈ ಊರಿನ ಸಂಸ್ಕಾರ ತೋರ್ತಿದೆ ತಮ್ಮ ತಾಯಿಂದ್ರ ಮುಖದಲ್ಲಿ, ನಮ್ಮ ಧರ್ಮ ಕಾಣಿಸ್ತಿದೆ ಆ ತಾಯಿಂದ್ರ ಮುಖದಲ್ಲಿ. ಆದ್ರೆ ಯಾವತ್ತಾದ್ರೂ ಮನ್ನಲ್ಲಿ ಕೂತು ನೋಡಿ, ಮನ್ನಲ್ಲಿ ಹಿರಿಯರಿರ್ತಾರೆ, ಅಜ್ಜಿ ತಾತಂದಿರು ಇರ್ತಾರೆ, ಆ ವೃದ್ಧರ ಹಣೆಗಳನ್ನ ನೋಡಿ, ದಪ್ಪದ ಕುಂಕುಮ ಇಟ್ಟಿರ್ತಾರೆ, ಹಣೆ ತುಂಬಾ ವಿಭೂತಿ ಬೆಳೆದಿರ್ತಾರೆ, ಗಂಧ ಚಂದನ ಭಂಡಾರ ಏನೋ ಒಂದು ಅವರ ಹಣೆನಲ್ಲಿ ಇದ್ದೇ ಇರುತ್ತೆ. ಎಷ್ಟು ದೂರದಿಂದ ನಿಂತು ನೋಡಿದ್ರು ಅವರ ಹಣೆನಲ್ಲಿ ಇರುವಂತಹ ಕುಂಕುಮದ ತೇಜಸ್ಸು ಕಣ್ಣಿಗೆ ತಾಗುವಂತದ್ದಿರುತ್ತೆ. ಅದೇ ಸ್ವಲ್ಪ ವಯಸ್ಸಿನಿಂದ ಕೆಳಗೆ ಬನ್ನಿ, ನನ್ನ ವಯಸ್ಸಿನ ನನ್ನ ಪೀಳಿಗೆ ಹೆಣ್ಣು ಮಕ್ಕಳನ್ನ ನೋಡಿ, ಹಣೆಗೆ ಸಣ್ಣದಾಗ ಒಂದು ಬಟ್ಟನ್ನಿಟ್ಟಿರ್ತಾರೆ, ಇಷ್ಟು ಸಣ್ಣ ಬಟ್ಟು. ಆ ಬೊಟ್ಟು ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೇನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟು ಸಣ್ಣದಾಗ ಒಂದು ಬಟ್ಟನ್ನಿಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಕಾಟಾಚಾರಕ್ಕೆ. ಬಟ್ಟಿಡ್ಲಿಲ್ಲ ಅಂದ್ರೆ ಮನೇಲಿ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಇಡುವಂತ ಸಣ್ಣ ಬಟ್ಟದು. ತಪ್ಪು ಹೆಣ್ಣು ಮಕ್ಕಳದಲ್ಲ, ಏನಕ್ಕೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಹಣೆಗೆ ಕುಂಕುಮ ವಿಭೂತಿ ಇಡಬೇಕು ಅಂತ ಹೇಳ್ಕೊಡ್ತಿರುವಂತ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು.
ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು, ನಾವು ಏನಕ್ಕೆ ದಪ್ಪದ ಕುಂಕುಮ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದಿಟ್ಟಿರ್ಬೇಕು ಹಣೆಗೆ. ಯಾಕೆ? ಕಾಟಾಚಾರಕ್ಕಲ್ಲಮ್ಮ, ಅದೊಂದು ಸಂಕೇತ. ಯಾವುದರ ಸಂಕೇತ? ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ, ಶುಂಭ ನಿಶುಂಭ ಎಂಬ ಇಬ್ಬರೂ ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವತಾರನ್ನ ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ತಾಯಿ ತನ್ನ ಹಣೆಗಿಟ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನಿನ್ನನ್ನ ತಾಯಿ ಸ್ಥಾನದಲ್ಲಿಟ್ಟು ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ನಮ್ಮ ಹೆಣ್ಮಕ್ಳು ಜೀವಂತೂ ದುರ್ಗಿಯರಂತೆ ಹಣೆಗೆ ಕುಂಕುಮ ಇಡಬೇಕು ಅಂತ ಹಿರಿಯರು ಹೇಳ್ಕೊಟ್ಟಂತ ಸಂಸ್ಕಾರ. ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಮನಲ್ಲಿರುವಂತ ಒಬ್ಬೊಬ್ಬ ಹಿಂದೂ ಹಣೆಗೆ ಕುಂಕುಮ ತಿಲಕ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಇಟ್ಟಿರಲೇಬೇಕು. ಯಾಕೆಂದ್ರೆ ಅದು ನಮ್ಮ ಸ್ವಾಭಿಮಾನ. ಆ ಕುಂಕುಮ ಯಾವುದರ ಸಂಕೇತ? ತಿಲಕ ಯಾವುದರ ಸಂಕೇತ? ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲುವೆತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬದುಕ್ತಾ ಇರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ. ಆದ್ರಿಂದ ಸ್ವಾಭಿಮಾನದಿಂದ ಹಣೆಗೆ ಕುಂಕುಮವನ್ನು ಇಡಿ. ಎಷ್ಟು ಜನಾಂಗಗಳಿಸಿ ಹೊಡೆದ್ವು. ಯುನಾನ ಮಿಸ್ ರೋಮ ಸಬ್ಮಿಟ್ ಕೈ ಜಹಾಸೆ ಕುಚ್ ಬಾತೆ ಹಸ್ತಿ ಮಿಡ್ತಿ ನೈ ಹಮಾರಿ. ಎಲ್ಲರೂ ಅಳಿಸಿ ಹೋದ್ರಪ್ಪ, ಈ ಒಂದು ಧರ್ಮ ಉಳಿದಿದೆ. ಅದಕ್ಕೆ ಆ ಕುಂಕುಮದ ತೇಜಸ್ಸನ ಬಗ್ಗೆ ಹೇಳೋದು, ಏ ಹೇ ದೇಕೋ ರಾಜಪುತಾನ ನಾಜಿಸೆ ತಲವಾರೋಪೆ ಇಸ್ನೆ ಅಪ್ನ ಜೀವನ್ ಕಾಟ ಭರ್ಜಿ ತೀರ್ ಕಟಾರೋಪೆ ಕೂದ್ ಪಡಿ ದಿ ಹಜಾರೋ ಪದ್ಮಿನಿಯ ಅಂಗಾರೋಪೆ ಇಸ್ ಮಿಟ್ಟಿ ಕಾ ಕಣ ಕಣ ಕೆ ರಹ ಕುರ್ಬಾನಿ ಕಿ ಗಾತ ಇಸ್ ಮಿಟ್ಟಿ ಸೆ ತಿಲಕ್ ಕರೋ ಯೇ ಧರ್ತಿ ಹೇ ಬಲಿದಾನೋಕೆ ಅಂತ ಕವಿಗಳು ಬರೆದಂತ ಮಾತು. ಆ ಸ್ವಾಭಿಮಾನದ ಸಂಕೇತವಾಗಿ ಹಣೆಗೆ ತಿಲಕವನ್ನ ಧರಿಸ್ತಾ ಇದ್ದೀವಿ ನಾವು. ಆ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕು. ಹಿಂದುವಾಗಿ ಹಿಂದುತ್ವದ ಸ್ವಾಭಿಮಾನ. ನಮ್ಮ ಸ್ವಾಭಿಮಾನ ಯಾವುದು? ನೀನು ಯಾರು ಅಂತ ಕೇಳಿದಾಗ ಹಿಂದೂಗಳ ಪರಿಚಯ ಯಾವ ಸ್ವಾಭಿಮಾನದಿಂದ ತುಂಬಿರಬೇಕು? ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಂತ ಸ್ವಾಭಿಮಾನದ ಸಾಲುಗಳು. ಪೂಜ್ಯನೇ ವಾಜಪೇಯಿ ಅವರು ಹೇಳ್ತಾರಲ್ಲ, ಹಿಂದೂಗಳ ಪರಿಚಯ. मैं शंकर का वह क्रोधा ललकर सकता जगो को क्षार क्षार, मैं डमरू का वह प्रलयंकार ध्वनि जिसमें नचदा भीषण संहार, मैं माँ दुर्गा का उन्मत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददक उठे जड़स्थल अंबर जड़ छेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ಪೂಜ್ಯನ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಂತ ಸಾಲುಗಳು. ಹಿಂದೂಗಳ ಸ್ವಾಭಿಮಾನದ ಪರಿಚಯ. ಈ ಹಿಂದೂಗಳ ಸ್ವಾಭಿಮಾನದ ಪರಿಚಯ ನಮ್ಮಲ್ಲಿ ಬಂದಾಗ ನಮ್ಮ ಧರ್ಮ ಜಾಗೃತಿಗೆ ನಾವು ಎದ್ದು ಬರ್ತೀವಿ. ಧರ್ಮ ಜಾಗೃತಿ ಯಾವ ಕೆಲಸ ಮಾಡಬೇಕಾಗಿದ್ರೆ ಮುಂದೆ ಧಾರ್ಮಿಕ ಕೆಲಸಗಳು ಈಗಾಗಲೇ ಮುಗ್ದೋಗಿದ್ದಿಲ್ಲ ಅಂತ ಸುಮ್ಮನೆ ಕೂರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ. ರಾಮ ಮಂದಿರದ ಒಂದು ಕಾರ್ಯ ಸಾಕಾರಗೊಂಡಿದೆ. ಆದ್ರೆ ರಾಮ ಮಂದಿರಕ್ಕೆ ನಮ್ಮ ಜಾಗೃತಿ ನಿಲ್ಲೋದಲ್ಲ. ರಾಮ ಮಂದಿರದ ಮುಂದೆಗೆ ನಂತರ ಕೆಲಸ ಆಗ್ಲಿಕ್ಕಿದೆ. ಯಾವ ಕೆಲಸಗಳು? ಹಿರಿಯರು ಕರೆ ಕೊಟ್ಟಿದ್ದಾರೆ. ಅಯೋಧ್ಯ ತೋ ಬಿ ಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ, ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥರ ಮಂದಿರವನ್ನು ವಾಪಸ್ ತಗೊಳ್ತೀವಿ, ಸಂವಿಧಾನದ ಅಡಿಯಲ್ಲೇ ಮಥುರಾ ಕೃಷ್ಣ ಜನ್ಮಭೂಮಿಯನ್ನು ವಾಪಸ್ ತಗೊಳ್ತೀವಿ. ಇದೇ ಹಿಂದೂಗಳ ಮುಂದಿನ ಸಂಕಲ್ಪ. ಸಂವಿಧಾನದ ಅಡಿಯಲ್ಲಿ ಆಗಬೇಕಾಗಿರುವಂತ ಸಾಕಾರಗೊಳ್ಳಬೇಕಾಗಿರುವಂತ ಸಂಕಲ್ಪಗಳು. ರಾಮ ಮಂದಿರದ ಮುಂದೆ ಒಂದು ದೀಪ ಹಚ್ಚಿಡಬೇಕಂದ್ರೆ ನಮ್ಗೆ 500 ವರ್ಷ ಬೇಕಾಯ್ತು. ರಾಮ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಹಚ್ಚಿಟ್ಟು 500 ವರ್ಷಗಳು ಕಳೆದು ಹೋಗಿದ್ವಿ. ಆದ್ರೆ ಶ್ರೀರಾಮಚಂದ್ರರ ದಯೆ ಇವತ್ತು ಅದೇ ರಾಮ ಮಂದಿರದ ಮುಂದೆ 500 ವರ್ಷಗಳ ನಂತರ 28 ಲಕ್ಷ ದೀಪಗಳನ್ನು ಹಚ್ಚಿಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡಿ ತೋರಿಸಿದ್ದೀವಿ. ಇದೇ ರೀತಿಯಲ್ಲಿ ಕಳೆದ 370 ವರ್ಷಗಳ ಕಾಲ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾದು ಕೂತಿದ್ದಾರೆ ಒಂದು ವೇದೋಕ್ತ ದೀಪ ಹಚ್ಚಿಡ್ಲಿಕ್ಕೆ. 370ಕ್ಕೂ ಹೆಚ್ಚು ವರ್ಷಗಳು ಕಳೆದು ಹೋದವು ನನ್ನ ನೆಚ್ಚಿನ ಬಂಧುಗಳೇ. ಕಾಶಿ ವಿಶ್ವನಾಥರ ಆ ಮೂಲ ಶಿವಲಿಂಗದ ಮುಂದೆ ಒಂದು ದೀಪ ಹಚ್ಚಿಟ್ಟು ವೇದೋಕ್ತವಾಗಿ ಆ ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರಗೊಳ್ಳಬೇಕು ಸಂವಿಧಾನದ ಅಡಿಯಲ್ಲಿ. ಮಥುರಾ ಕೃಷ್ಣ ಜನ್ಮಭೂಮಿಯ ಕಾರ್ಯ ಸಾಕಾರಗೊಳ್ಳಬೇಕು ಸಂವಿಧಾನದ ಅಡಿಯಲ್ಲಿ. ಅಂದ್ರೆ ನಾವು ಜಾಗೃತರಾಗಿ ಬರಬೇಕು. ಜಾಗೃತರಾಗಿ ಬರುವಂತ ಕೆಲಸ ಯಾರಿಂದ ಶುರುವಾಗಬೇಕು? ತಾಯಿಂದ್ರಿಂದಲೇ ಶುರುವಾಗಬೇಕಲ್ವಾ? ತಾಯಂದ್ರು ಮಕ್ಕಳಿಗೆ ಕನಸನ್ನ ಕಟ್ಟಿಕೊಡಿ. ಧಾರ್ಮಿಕತೆಯ ಕನಸು, ದೇಶದ ಪರವಾಗಿನ ಕನಸು. ಮಕ್ಕಳನ್ನ ಕೂರಿಸ್ಕೊಂಡು ಮಗು ನೀನ್ ಡಾಕ್ಟರ್ ಆಗು, ಲಾಯರ್ ಆಗು, ಇಂಜಿನಿಯರ್ ಆಗು, ಏನು ಬೇಕಾದ್ರೂ ಹೇಳಿ. ಆದ್ರೆ ಏನ್ ಹೇಳೋಕ್ಕೂ ಮುಂಚೆ ಮಕ್ಕಳನ್ನ ಕೂರಿಸ್ಕೊಂಡು ಹೇಳಿ, ಮಗು ನೀನ್ ಡಾಕ್ಟರ್ ಆಗ್ತೀಯೋ ಇಲ್ವೋ, ಇಂಜಿನಿಯರ್ ಆಗ್ತೀಯೋ ಇಲ್ವೋ,
ಲಾಯರ್ ಆಗ್ತೀಯೋ ಇಲ್ವೋ, ಏನಾಗೋಕ್ಕೂ ಮುಂಚೆ ನೀನು ಹುಟ್ಟಿರುವಂಥ ಈ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗು, ನೈಜ ಹಿಂದೂ ಆಗು ಅಂತ ಆ ಮಕ್ಕಳಿಗೆ ಕನಸನ್ನು ಕಟ್ಟಿಕೊಡಿ. ಅದು ತಾಯಂದ್ರು ಮಕ್ಕಳಿಗೆ ಕೊಡಬೇಕಾದಂಥ ಸಂಸ್ಕಾರ. ಆ ಸಂಸ್ಕಾರದ ಭದ್ರ ಬುನಾದಿ ಯಾವ ರೀತಿ ಮಕ್ಕಳಲ್ಲಿ ತಳಹದಿಯಾಗಿ ಬೆಳುತ್ತೆ ಅಂದರೆ, ಉದಾಹರಣೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಪುಟ್ಟ ಹುಡುಗನಾಗಿದ್ದಾಗ ನರೇಂದ್ರನಾಥ ದತ್ತ ತಂದೆ ಮುಂದೆ ಹೇಳ್ತಾರೆ, ಅಪ್ಪ ನಾನು ದೊಡ್ಡವನಾದ್ಮೇಲೆ ಸಾರೋಟುವಾಲ ಆಗ್ತೀನಿ, ಬಂಡಿ ಓಡಿಸೋನಾಗ್ತೀನಿ ನಾನು ಅಂತ. ತಂದೆ ಇದನ್ನು ಕೇಳಿದ ತಕ್ಷಣ ತಂದೆ ಮಗನ ಕಪಾಳಕ್ಕೆ ಹೊಡೆದ್ರು. ನಾಚಿಕೆ ಆಗಲ್ವೇನೋ ನಿನಗೆ? ನಿನ್ ತಂದೆ ನಾನು ವಿಶ್ವನಾಥ ದತ್ತ, ಕೋಲ್ಕತ್ತಾದ ಪ್ರಖ್ಯಾತ ವಕೀಲ ಇದ್ದೀನಿ, ಅಂತದ್ರಲ್ಲಿ ವಕೀಲನ ಮಗ ಸಾರೋಟುವಾಲ ಆಗೋದ, ಬಂಡಿ ಓಡಿಸೋನಾಗೋದ, ನಾನು ವಕೀಲನಾಗ್ತೀನಿ ಅಂತ ಹೇಳು ಅಂತ ಅಪ್ಪ ಮಗನಿಗೆ ಹೊಡೆದ್ರು. ಮಗುವಿನ ಕಣ್ಣಲ್ಲಿ ಧಾರಾಕಾರ ನೀರು ನೋಡಿದಂತ ತಾಯಿ ಪುಟ್ಟ ಹುಡುಗ ವಿವೇಕಾನಂದ್ರ ನರೇಂದ್ರನಾಥ ದತ್ತನನ್ನ ಕೈ ಹಿಡ್ಕೊಂಡು ಮನೆ ಒಳಗಿರುವಂತ ಗರ್ಭಗುಡಿಯಲ್ಲಿ ಕೂರಿಸಿದ್ರು. ದೇವರ ಕೋಣೆಯಲ್ಲಿ ಕೂರಿಸಿ ಮಗುವಿನ ಕಣ್ಣೀರು ಉರಿಸ್ತಾ ತಾಯಿ ಭುವನೇಶ್ವರಿ ಪುಟ್ಟ ಹುಡುಗ ಸ್ವಾಮಿ ವಿವೇಕಾನಂದರಿಗೆ ಮುಂದೆ ಇದ್ದಂತ ಭಗವದ್ಗೀತೆ ಪುಟವನ್ನ ತೋರಿಸಿ ಹೇಳ್ತಾರೆ, ಮಗು ನೀನು ಬಂಡಿ ಓಡಿಸೋವನಾಗು, ಆದ್ರೆ ಬಂಡಿ ಓಡಿಸೋವನೇ ಆಗೋದಿದ್ರೆ ಶ್ರೀಕೃಷ್ಣ ಪರಮಾತ್ಮನಂತ ಧರ್ಮದ ಬಂಡಿ ಓಡಿಸೋನಾಗಪ್ಪ ನೀನು ಅಂತ ತಾಯಿ ಮಗನಿಗೆ ಕನಸು ಕಟ್ಟಿಕೊಟ್ರಲ್ಲ. ತಾಯಿ ಭುವನೇಶ್ವರಿ ದೇವಿ ಮಗನಿಗೆ ಕಟ್ಟಿಕೊಟ್ಟಂತ ಕನಸು ಅದೇ ಹುಡುಗ ಪುಟ್ಟ ನರೇಂದ್ರನಾಥ ದತ್ತ ಮುಂದೆ ಬೆಳೆದು ನಮ್ಮೆಲ್ಲರ ಕಂಗಳಲ್ಲಿ ಪ್ರಜ್ವಲಿಸುವಂತ ದಿವ್ಯ ದ್ಯೋತಕವಾದಂತ ಸಿಡಿಲ ಸಂತ ಮಾನವ ಕೇಸರಿ ಸ್ವಾಮಿ ವಿವೇಕಾನಂದರಾಗಿ ಬೆಳೆದು ನಿಂತರು. ತಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ಕನಸು. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಜಗತ್ತಿನಲ್ಲಿ ಏನು ಬದಲಾವಣೆಯನ್ನು ಬೇಕಾದ್ರೂ ತರಬಹುದು. ಅದಕ್ಕೆ ಇವತ್ತಿಗೂ ಒಂದೊಂದು ಐತಿಹಾಸಿಕ ವ್ಯಕ್ತಿಗಳನ್ನ ನಾವು ನೆನಪಿಸ್ಕೊಂಡ್ರು ಅವರೆಲ್ಲರನ್ನು ತಾಯಿ ಹೆಸರಿಂದಲೇ ಗುರುತಿಸೋದು. ನಾವಿವತ್ತಿಗೂ ಅರ್ಜುನನನ್ನ ಏನಂತ ನೆನಪಿಸ್ಕೊಂತೀವಿ? ಕೌಂತೆಯ ಕುಂತಿ ಪುತ್ರ ಅರ್ಜುನ ಅಂತ ನೆನಪಿಸ್ಕೊಂತೀವಿ, ಕುಂತಿಯ ಮಗ ಅರ್ಜುನ. ಇವತ್ತಿಗೂ ಭೀಷ್ಮರನ್ನ ನೆನಪಿಸ್ಕೊಂತೀವಿ, ಏನಂತ? ಗಂಗಾ ಪುತ್ರ ಭೀಷ್ಮ. ಇವತ್ತಿಗೂ ಕೃಷ್ಣರನ್ನ ನೆನಪಿಸ್ಕೊಂತೀವಿ, ರಾಮರನ್ನ ನೆನಪಿಸ್ಕೊಂತೀವಿ. ರಾಮರ್ ದಶರಥರ ಮಗ ರಾಮ ನೆನಪಾಗ್ತಾರೋ ಇಲ್ವೋ, ಆದ್ರೆ ದಿನಾ ಬೆಳಗಿದ್ದು ಸುಪ್ರಭಾತ ಆಡ್ತೀವಿ. ಕೌಶಲ್ಯ ಸುಪ್ರಾಜ ರಾಮ, ಕೌಶಲ್ಯ ಮಗ ರಾಮ, ಬೆಳಗಾಯ್ತು ಎದ್ದೇಳಪ್ಪ. ದೇವ ಮಗ ಕೃಷ್ಣ ವಾಸುದೇವನ ಮಗ ನೆನಪಾಗ್ತಾರೋ ಇಲ್ವೋ, ಆದರೆ ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಮನ್ನಲ್ಲಿ ಹೇಳ್ಕೊಟ್ಟಿದ್ದಾರೆ, ದೇವಕಿನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಮನ್ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಕುಮಾರವ್ಯಾಸರು ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನ ಬೇಡ್ತಾರೆ. ಏನಂತ ಆಶೀರ್ವಾದ ಬೇಡೋದು? ಕುಮಾರವ್ಯಾಸರು ಆಶೀರ್ವಾದವನ್ನ ಕೇಳ್ತಾರಲ್ಲ, ವೇದ ಪುರುಷನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ತುಳನ ಭುಜ ಬಲದಿ ಗೆಲೆದಣ್ಣ ನವ್ಯನಾದಿನೇ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿವಿನರ ನಾರಾಯಣ. ವೇದ ಪುರುಷ ಚತುರ್ಮುಖ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಪೂರ್ಣಿಮನ ಸಹೋದರ ಕಶ್ಯಪ, ಕಶ್ಯಪನ ಹೆಮ್ಮಗ ಅಂದ್ರೆ ಹಿರಿಯ ಮಗ ಇಂದ್ರ, ಇಂದ್ರನ ಮಗ ಅರ್ಜುನ, ಅರ್ಜುನನ ತಳೋದರಿ ಅಂದ್ರೆ ಅರ್ಜುನನ ಪತ್ನಿ, ಅರ್ಜುನನ ಪತ್ನಿಯ ಸೋದರ ಮಾವ ಕಂಸ, ಕಂಸನ ಮಾವ ಜರಾಸಂಧ, ಅಂತ ಜರಾಸಂಧನ ಭುಜಬಲದಿ ತನ್ನ ತೋಳ್ಬಲದ ತಾಕದಿಂದ ಸೋಲಿಸಿದವ ಭೀಮ, ಭೀಮರ ಅಗ್ರಜ ಅಂದ್ರೆ ಅಣ್ಣ ಯುಧಿಷ್ಠಿರ, ಯುಧಿಷ್ಠಿರ ತಾಯಿ ಕುಂತಿ, ಕುಂತಿನಾದಿನಿ ದೇವಕಿ, ಅಂಥ ದೇವಿಕೆ ಜಠರದಲ್ಲಿ ಅರ್ಥಾತ್ ರತ್ನಗರ್ಭದಲ್ಲಿ ಜನಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನೂ ಸಲಹಿಲಿ ಅಂತ ಎಷ್ಟು ಸುಂದರ ದೃಷ್ಟಾಂತವನ್ನು ಕುಮಾರವ್ಯಾಸರು ಗದುಗಿನ ಭಾರತದಲ್ಲಿ ನೀಡಿದ್ದಾರೆ. ನೀವು ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಅವರ ತಾಯಿ ಹೆಸರಿಂದಲೇ ಪರಿಚಯ ಮಾಡಿಕೊಡ್ಬೇಕು. ಕಾರಣ ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಘನವಾಗಿರುತ್ತೆ ಅನ್ನೋ ಕಾರಣದಿಂದ ಆ ಮಕ್ಕಳಲ್ಲಿ ಆದ್ರಿಂದ ತಾಯಿಯಿಂದಲೇ ಸಂಸ್ಕಾರವನ್ನು ತುಂಬಬೇಕು. ಮನೆ ಅಯೋಧ್ಯೆ ಆಗಲಿ, ಮನೆಯ ಮಕ್ಕಳು ರಾಮರಂತೆ ತಯಾರಾಗಿ ಬರಲಿ. ನಮ್ಮ ಮಕ್ಕಳು ಯಾರು ಸಾಮಾನ್ಯರಲ್ಲ, ನನ್ನ ನೆಚ್ಚಿನ ಬಂಧುಗಳೇ. ಕವಿಗಳೊಬ್ರು ಬರೀತಾರಲ್ಲ, ಚಂದನ್ನೇ से देश की मिट्टी नदी नदिया गंगा है, हर बाला देवी की प्रतिमा बच्चा बच्चा राम है ಅಂತ ರಾಮರಂತ ಮಕ್ಕಳು ಮನಲ್ಲಿ ಹುಟ್ಟು ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದ್ರ ಕೌಶಲ್ಯ ಆಗಿ ಮಕ್ಕಳು ರಾಮರಂತ ತಯಾರಾಗಿ ಬರ್ತಾರೆ, ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರ್ತಾರೆ. ಮನೆ ಅಯೋಧ್ಯೆ ಆಗುತ್ತೆ, ಇಡೀ ದೇಶ ರಾಮರಾಜ್ಯವಾಗುತ್ತೆ. ದೇಶ ರಾಮರಾಜ್ಯವಾಗಬೇಕಂದ್ರೆ ಅದರ ಕಾರ್ಯ ಮನೆಗಳಿಂದ ಶುರುವಾಗಬೇಕು, ತಾಯಂದ್ರಿಂದ ಶುರುವಾಗಬೇಕು. ತಾಯಂದ್ರು ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಿ, ಕನಸು ಕಟ್ಟಿಕೊಡಿ. ಮುಂದಿನ ಕನಸು ಯಾವುದು? ಕೃಷ್ಣರ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ, ಕಾಶೀಶ್ವನಾಥರ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ. ಒಂದಂತೂ ಸತ್ಯ ನನ್ನ ನೆಚ್ಚಿನ ಬಂಧುಗಳೇ, ನಾವು ಕೃಷ್ಣರ ಕಾರ್ಯ ಸಾಕಾರಗೊಳಿಸ್ಲಿಕ್ಕೆ ನಾವು ಮುಂದಾಗಿ ಬಂದ್ರೆ, ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರಗೊಳಿಸ್ಲಿಕ್ಕೆ ನಾವು ಸಂವಿಧಾನದ ಅಡಿಯಲ್ಲಿ ಮುಂದಾಗಿ ಬಂದ್ರೆ, ಸಂವಿಧಾನದ ಅಡಿಯಲ್ಲೇ ನಮಗೆ ಜಯ ತಂದು ಕೊಡುವಂತ ಕೆಲಸವನ್ನ ಭಗವಂತನೇ ಮಾಡ್ತಾನೆ, ಕೃಷ್ಣರೇ ಮಾಡ್ತಾರೆ. ಇದು ಕೃಷ್ಣರೇ ಕೊಟ್ಟಿರುವಂತ ಮಾತು, ಇದು ದಾಸರು ಹೇಳಿರುವಂತ ಮಾತು. ಕನಕದಾಸರು ದಾಸ ಸಾಹಿತ್ಯದಲ್ಲಿ ಬರಿತಾರಲ್ಲ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀರೆರೆದವರು ಯಾರು? ತೆರೆದ ಸ್ವಾಮಿ ತಾವು ಹೊಡೆಗೀಡಾಗಲು ಬಿಡದ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ.
ಗಿಡ ಮರದಲ್ಲಿ ಕೂತು ಕೂಗುವ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿಗೆ ಆಹಾರವಿಟ್ಟವರು ಯಾರು? ಪಡೆದ ಜನನಿ ತೆರೆದ ಸ್ವಾಮಿ ತಾ ಹೊಣೆಗೀಡಾಗಲು ಬಿಡದ ರಕ್ಷಿಪರು, ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಕೂತು ಕೂಗುವ ಕಪ್ಪಿಗೆ ಅಡಿಗಡಿಗೆ ಆಹಾರವಿತ್ತವರು ಯಾರು? ಇದಕ್ಕೆ ಚಿಂತಿಸಿರು ತಾಳು ಮನವೇ ಕಾಗಿನೆಲೆ ಆದಿಕೇಶವ, ಎಲ್ಲರನ್ನೂ ಸಲುವನಂತ ಕನಕದಾಸರು ಬರೆದಂತ ದಾಸ ಸಾಹಿತ್ಯದ ಮಾತು. ಯಾರಿದ್ದಾರೆ ನಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ? ಯಾರಿದ್ದಾರೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ? ಅಂದ್ರೆ ಭಗವಂತ ನಿಂತಿದ್ದಾನೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ. ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ. ಇದು ಕೃಷ್ಣನೇ ಭಗವದ್ಗೀತೆಯ ಕೊನೆ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ, ಕೃಷ್ಣರ ಕೊನೆಯ ಮಾತು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶಿವಿಜಾಭೂತಿ ಧ್ರುವಾನಿ ತಿರ್ಮತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣ ಇರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂತ ನನ್ನ ಭಕ್ತಾದಿಗಳಿರ್ತೀರೋ, ನಿಮ್ಮ ಎಲ್ಲಾ ಕಾರ್ಯಕ್ಕೂ ಜಯ ತಂದು ಕೊಡುವಂತ ಕೆಲಸ ನಾನೇ ಮಾಡ್ತೀನಿ ಅಂತ ಕೃಷ್ಣರೇ ಕೊಟ್ಟು ಹೋಗಿರುವಂತ ಮಾತು ಕೊಟ್ಟವ್ರು ಯಾರು? ಸಾಮಾನ್ಯರಲ್ಲ, ಭಗವಂತ. ಬೇರೆ ಬೇರೆ ಮತ ಗ್ರಂಥಗಳನ್ನು ಓದ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋದು. ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಆ ಗ್ರಂಥದಲ್ಲಿ ಓದ್ತಿರ್ಬೇಕಾದ್ರೆ ನಾವು ತಿಳ್ಕೊಂತೀವಿ. ಆ ಗ್ರಂಥದಲ್ಲಿ ತಿಳಿಸಲಾಗಿದೆ, ನಾನು ಭಗವಂತನ ಮಗ ಬಂದಿದ್ದೀನಿ, ದಿ ಸನ್ ಆಫ್ ಗಾಡ್, ಭಗವಂತನ ಸಂತಾನ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಇನ್ನೊಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಅದರಲ್ಲಿ ತಿಳಿಸಲಾಗಿದೆ, ನಾವು ತಿಳ್ಕೊಂತೀವಿ, ನಾನು ಭಗವಂತನ ಸಂದೇಶವನ್ನು ತಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಆದರೆ ನನ್ನ ಧರ್ಮದಲ್ಲಿ ಭಗವಂತನ ಮಗ ಬಂದಿದ್ದೀನಿ ನಾನು ಹೇಳಲಿಲ್ಲ, ಭಗವಂತನ ಸಂತಾನ ಹೇಳಲಿಲ್ಲ, ಭಗವಂತನ ಸಂದೇಶ ತಂದಿದ್ದೀನಿ ಹೇಳಲಿಲ್ಲ. ಬದಲಿಗೆ ಭಗವದ್ಗೀತೆ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭಕ್ಕೆ ವಿರಾಟ ರೂಪವನ್ನು ತಾಳಿದಂತ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ಕರೆ ಕೊಡ್ತಾ ಜಗತ್ತಿಗೆ ಕರೆಯನ್ನು ಕೊಟ್ಟರು. ಅಹಮ್ಮಾತ್ಮ ಗುದಾಕೇಶ ಸರ್ವಭೂತ ಶಸ್ಥಿತ ಆ ಮಾದಿಶ್ಯ ಮಧ್ಯಾಂಚ ಭೂತಾನ ಮಂತೇವಚ. ಅರ್ಜುನ, ಆದಿಯೂ ನಾನೇ, ಅಂತ್ಯಕಾಲೂ ನಾನೇ, ಭೂತಕಾಲೂ ನಾನೇ, ಭವಿಷ್ಯತ್ ಕಾಲೂ ನಾನೇ, ಪ್ರಸ್ತುತ ಕಾಲೂ ನಾನೇ. ಜಗತ್ತಿನ ಪ್ರಕೃತಿ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬರೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ನು ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ, ನನ್ನ ಭಾರತದ ಮಣ್ಣಿನಲ್ಲಿ ಮಾತ್ರ. ನಮ್ಮ ಧರ್ಮ, ನಮ್ಮ ಪರಂಪರೆ, ಸಂಸ್ಕೃತಿಗಿರುವಂತ ಶ್ರೇಷ್ಠತೆ ಅಂತದ್ದು. ಇಂಥ ಧರ್ಮದ ಉಳಿವಿಗೆ ನಾವು ಮುಂದಾಗೋಣ ಅಂತ ಹೇಳ್ತಾ ಭಗವಂತ ಕೊಟ್ಟಿರುವಂತ ಮಾತು, ನಿಮ್ಮ ಧರ್ಮ ಕಾರ್ಯಕ್ಕೆ ನಾನೇ ಸಂವಿಧಾನದ ಅಡಿಯಲ್ಲಿ ಭಗವಂತ ಜೀವನ ತಂದು ಕೊಡ್ತಾರೆ. ಆ ನಂಬಿಕೆ ನಾವಿಟ್ಟುಕೊಂಡು ಆ ಹಾದಿಯಲ್ಲಿ ನಾವು ಮುಂದೆ ಸಾಗೋಣ. ಒಂದಂತೂ ಸತ್ಯ ನನ್ನ ನೆಚ್ಚಿನ ಬಂಧುಗಳೇ, ಪ್ರಶ್ನೆಗಳು ಕೇಳೋರು ಸಾವಿರಾರು ಜನ ಉಟ್ಕೊಂತಾರೆ. ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ. ನಮ್ಮದೇ ದೇಶದಲ್ಲಿ ನಿಂತು ಕೇಳ್ತಾರೆ, ನೀವು ಹಿಂದೂಗಳು ಇಷ್ಟು ವರ್ಷ ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ, ಈ ಕಾಶಿ ವಿಶ್ವನಾಥ ಮಂದಿರ ಬೇಕು ಅಂತ ಹೇಳ್ತಿದ್ದೀರಾ, ಮುಂದೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಸಂವಿಧಾನದ ಅಡಿಯಲ್ಲಿ ಅಂತ ಹೇಳ್ತೀರಾ. ಹೀಗೆ ಹೇಳ್ತಾ ಹೋದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಬರೆದಿರುವಂತ ಪ್ರಕಾರ, ಸಾವರ್ಕರ್ ಅಂತ ಇತಿಹಾಸಕಾರರು ತಮ್ಮ ಪುಸ್ತಕ 6 ಬುಕ್ಸ್ ಆಫ್ ಇಂಡಿಯನ್ ಹಿಸ್ಟರಿ ಪುಸ್ತಕದಲ್ಲಿ ಬರೆದಿರುವಂತ ಪ್ರಕಾರ, ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂತ 35,000 ಹಿಂದೂ ದೇವಸ್ಥಾನಗಳಿದ್ದಾವೆ. ಮೊಘಲರ ಕೈಯಿಂದ ನಾಶ ಆಗಿರುವಂತ 35,000 ಹಿಂದೂ ದೇವಾಲಯಗಳು. ಹಾಗಿದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರ ಪ್ರಕಾರ, ಸಾವರ್ಕರ್ ಅಂತ ಲೇಖಕರು ತಮ್ಮ ಪುಸ್ತಕದಲ್ಲಿ ಬರೆದಿರುವಂತ ಪ್ರಕಾರ, ನೀವು ಹಿಂದೂಗಳು ಆ 35,000 ಹಿಂದೂ ದೇವಸ್ಥಾನಗಳನ್ನು ಸಂವಿಧಾನದ ಅಡಿನಲ್ಲಿ ವಾಪಸ್ ತಗೊಂಡು ಬಿಡ್ತೀರಾ? ತಾಜ್ ಮಹಲ್ ಕೂಡ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಬರೀತಾರೆ, ಸಾವರ್ಕರ್ ಅಂತ ಲೇಖಕರು ಬರೆದಿದ್ದಾರೆ ತಮ್ಮ ಪುಸ್ತಕಗಳಲ್ಲಿ. ತಾಜ್ ಮಹಲ್ ಕೂಡ ಶಹಜಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವಲಿಂಗವಿತ್ತು, ಅದು ಶಿವನ ದೇವಸ್ಥಾನ. ಶಹಜಾನ್ ಮೋಸದಿಂದ ಅಲ್ಲಿದ್ದಂತ ಶಿವಲಿಂಗವನ್ನ ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕಟ್ಕೊಂಡು ತಾಜ್ ಮಹಲ್ ನಂದು ಅಂತ ಹೇಳ್ಕೊಂಡ ಅಂತ ಒಂದಿಷ್ಟು ಜನ ಲೇಖಕರು ಇತಿಹಾಸಕಾರರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಆಗಿದ್ರೆ ಅವರ ಪ್ರಕಾರ ನೀವು ಹಿಂದೂಗಳು ತಾಜ್ ಮಹಲ್ ಕೂಡ ವಾಪಸ್ ತಗೊಂಡು ಬಿಡ್ತೀರಾ ಸಂವಿಧಾನದ ಅಡಿಯಲ್ಲಿ ಶಿವನ ದೇವಸ್ಥಾನ ಅಂತ ಹೇಳಿ ಅಂತ ಪತ್ರಕರ್ತರೊಬ್ಬರು ವಕೀಲರಿಗೆ ಮಾಡಿದಂತ ಪ್ರಶ್ನೆ. ಈಗ ಪ್ರಸ್ತುತ ಕಾಶಿ ವಿಶ್ವನಾಥರ ಮಂದಿರದ ಕೇಸನ್ನ ಕೋರ್ಟ್ನಲ್ಲಿ ನಡೆಸ್ತಾ ಇರುವಂತ ವಕೀಲರು ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಅಂತ ಅವರ ಹೆಸರು. ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಕೂತು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದಂತ ಮಾತಿದು. ಪತ್ರಕರ್ತರು ತಾಜ್ ಮಹಲ್ನ ನೀವು ಹಿಂದೂಗಳು ವಾಪಸ್ ತಗೊಂಡು ಬಿಡ್ತೀರಾ ಅಂತ ಕೇಳಿದಾಗ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಪತ್ರಕರ್ತರಿಗೆ ಉತ್ತರ ಕೊಟ್ರಂತೆ, ತಾಜ್ ಮಹಲ್ನ ಬಗ್ಗೆ ನೀವೀಗ ಮಾತಾಡ್ತಾ ಇದ್ದೀರಪ್ಪ, ನಾನು 2015ರಿಂದ ತಾಜ್ ಮಹಲ್ನ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವೇ ವರ್ಷ ತಾಜ್ ಮಹಲ್ ಕೂಡ ಶಹಜಾನ್ ಕಟ್ಟಿಸಿದ್ದಲ್ಲ, ಅಲ್ಲೊಂದು ಶಿವಲಿಂಗವಿತ್ತು, ಅದು ಶಿವನ ದೇವಸ್ಥಾನ, ಅದು ತೇಜೋಮಹಲ್ ಅಂತ ಸಂವಿಧಾನದ ಅಡಿಯಲ್ಲೇ ತೇಜೋಮಹಲನ್ನ ವಾಪಸ್ ತಗೊಳ್ಳುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಕೊಟ್ಟಂತ ಉತ್ತರ. ಇಂಥ ಉತ್ತರವನ್ನ ಕೇಳಿದಾಗ ಹೆಮ್ಮೆ ಆಯ್ತು ನನ್ನ ನೆಚ್ಚಿನ ಬಂಧುಗಳೇ. ಕೊನೆಗೂ ಹಿಂದೂಗಳು ಜಾಗೃತರಾಗಿದ್ದೀವಿ. ಡಿ ವಿ ಜಿ ಅವರು ಬರೆದಂತ ಮಾತು,
ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಭವ್ಯಕ್ಕೆ ಹದ್ದಿಲ್ಲ, ಆಶ್ಚರ್ಯ ಹಿರಿದಲ್ಲ, ಸಿದ್ಧನಿರು ಸಕಲ ಕಮ್ಮಂಕುತಿಮ್ಮ. ಎಲ್ಲವೂ ಕೈ ತಪ್ಪಿ ಹೋಯ್ತು ಅನ್ನೋ ಪರಿಸ್ಥಿತಿ ಬಂದಾಗ, ದೇವರುಗಳು ನಿದ್ರಿಸುತ್ತಿದ್ದಾರೆ, ಕರ್ಮ ಎದ್ದು ಕುಣಿದಾಡ್ತಿದೆ ಅನ್ನೋ ಪರಿಸ್ಥಿತಿ ಬಂದಾಗಲೂ ನಮ್ಮನ್ನ ಕಾಯಲಿಕ್ಕೆ, ಈ ಧರ್ಮವನ್ನ ಕಾಯಲಿಕ್ಕೆ ಆ ಒಂದು ಶಕ್ತಿ ಸದಾ ಜಾಗೃತವಾಗಿ ನಿಂತಿರುತ್ತೆ. ಆ ಒಂದು ಶಕ್ತಿ ಶಿವನ ರೂಪದಲ್ಲೋ, ಬ್ರಹ್ಮನ ರೂಪದಲ್ಲೋ, ವಿಷ್ಣುವಿನ ರೂಪದಲ್ಲೋ, ಕಾಳಿಯ ರೂಪದಲ್ಲೋ ನಮ್ಮೆಲ್ಲರನ್ನು ಕಾಯುವಂತ ಕೆಲಸ ಮಾಡೇ ಮಾಡುತ್ತೆ. ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಡಿ. ಆ ಕೃಷ್ಣನ ಕಾರ್ಯ ಸಂವಿಧಾನದ ಅಡಿಯಲ್ಲಿ ಸಾಕಾರಗೊಳ್ಳಬೇಕು. ಆದ್ರೆ ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಮಧುರಾ ಕೃಷ್ಣ ಜನ್ಮಭೂಮಿಯನ್ನು ಸಂವಿಧಾನದ ಅಡಿಯಲ್ಲಿ ವಾಪಸ್ ತಗೊಳ್ಬೇಕು ಅನ್ನೋ ಮಾತುಗಳು ಬಂದಾಗ ಒಬ್ರು ಪ್ರಶ್ನೆ ಕೇಳಿದ್ರು. ಅನೇಕರು ಪ್ರಶ್ನೆ ಕೇಳ್ತಾರೆ, ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ ಸಂವಿಧಾನದ ಅಡಿಯಲ್ಲಿ, ಆದ್ರೆ ಕೃಷ್ಣರು ಅಲ್ಲೇ ಹುಟ್ಟಿದ್ರು, ನಿಮ್ಮ ಹತ್ರ ಏನು ಸಾಕ್ಷಿ? ಕೃಷ್ಣನ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಪುರಾವೆಗಳಿದ್ದಾವೆ? ಒಂದಿಷ್ಟು ಜನ ಮಾಡುವಂತ ಪ್ರಶ್ನೆ. ಈ ಪ್ರಶ್ನೆಗಳು ಬಂದಾಗಲೂ, ಕೃಷ್ಣನ ಅಸ್ತಿತ್ವಕ್ಕೆ ಪ್ರಶ್ನೆ ಎದ್ದಾಗಲೂ ನಮ್ಮನೆ ಮಕ್ಕಳಲ್ಲಿ ಎಷ್ಟು ಧರ್ಮ ಸಂಸ್ಕೃತಿ ಜಾಗೃತಿ ಮೂಡಿರಬೇಕಂದ್ರೆ, ನಮ್ಮನೆ ಒಂದೊಂದು ಮಗು ಆಗ್ಲೂ ಕೂಡ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಭಗವಂತನ ಕೃಪಾಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು. ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ, ವೈವಾಸ್ವನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರಾರ್ಥ, ಚಿತ್ರಾರ್ಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪೃಥುಷಾರ, ಪೃಥುಷಾರನ ಮಗ ಪೃಥೋತ್ತಮ, ಪೃಥೋತ್ತಮನ ಮಗ ಉಷಾನು, ಉಷಾನ್ನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮ ಕವಚ, ರುಕುಮ ಕವಚನ ಮಗ ಪಾರವೃತ, ಪಾರವೃತನ ಮಗ ಜ್ಞಾಮೋಗ, ಜ್ಞಾಮೋಗನ ಮಗ ವಿಧ್ರಭ, ವಿಧ್ರಭನ ಮಗ ಕ್ರೋತ್, ಕ್ರೋತ್ನ ಮಗ ಕುಂತಿ, ಕುಂತಿ ಮಗ ದೃಷ್ಟಿ, ದೃಷ್ಟಿ ಮಗ ನಿಧೃತಿ, ನಿಧೃತಿ ಮಗ ದಾಸಾಯಿ, ದಾಸಾಯಿ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿಕೃತಿ, ವಿಕೃತಿ ಮಗ ಭೀಮರಥ್, ಭೀಮರಥ ಮಗ ನವರಥ್, ನವರಥನ ಮಗ ದಾಶರಥ್, ದಾಶರಥನ ಮಗ ಶಾಕೂನಿ, ಶಾಕೂನಿಯ ಮಗ ಕರಂಭಿ, ಕರಂಭಿ ಮಗ ವಿಧ್ವರಥ್, ವಿಧ್ವರಥನ ಮಗ ಶೂರ, ಶೂರನ ಮಗ ಶಾಮಿನ್, ಶಾಮಿನ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಋದಿಕ್, ಋದಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನ ಮಗ ವಾಸುದೇವ, ವಾಸುದೇವರ ಮಗನೇ ಚಂದ್ರವಂಶ ಚಕ್ರವರ್ತಿ, ದೇವಕಿ ನನ್ನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿ ಜಾಗೃತಿಯು ನಮ್ಮ ಮಕ್ಕಳಲ್ಲಿ ಬೆಳಗಲಿ. ಧರ್ಮ, ದೇಶ, ಸಂಸ್ಕೃತಿಯ ಜಾಗೃತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇನ್ನಷ್ಟು ಉದ್ದೀಪನವಾಗಲಿ ಅಂತ ಕೇಳ್ಕೊಂತ, ಸೇರುವಂತ ತಾಯಿಂದ್ರ ಸುಂದರ ಸಂಖ್ಯೆಯನ್ನು ನೋಡಿದಾಗಲೇ ಅರ್ಥ ಆಗುತ್ತೆ. ಈ ಸಮಯದಲ್ಲೂ ತಾವು ಬಂದಿರೋದಷ್ಟಲ್ಲದೆ ತಮ್ಮ ಮನೆ ಮಕ್ಕಳನ್ನೂ ಕರ್ಕೊಂಡು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಕೂತು ಸ್ವಾಮೀಜಿಯವರು ಆಡಿದಂಥ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ತಾಯಿಂದ್ರೇ ಖುದ್ದು ಪ್ರೇರೇಪಿತರಾಗಿ ಇಡೀ ಕುಟುಂಬಸ್ಥರನ್ನ ಕರ್ಕೊಬಂದು ಧರ್ಮಸಭೆಯಲ್ಲಿ ಕೂತಿದ್ದೀರಾ ಅಂದರೆ ಈ ಊರಿನಲ್ಲಿ ಖಂಡಿತವಾಗ್ಲೂ ಧರ್ಮ ಜಾಗೃತಿ ಇದೆ. ಈ ಊರಿನ ತಾಯಿಂದ್ರಲ್ಲಿ ಧರ್ಮದ ಜಾಗೃತಿಯ ಸಂಸ್ಕೃತಿ ಖಂಡಿತವಾಗ್ಲೂ ಉದ್ದೀಪನವಾಗಿದೆ ಅನ್ನೋದನ್ನ ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಈ ಊರಿನ ತಾಯಿಂದ್ರಲ್ಲಿ ಇರುವಂಥ ಈ ಸಂಸ್ಕಾರ, ಈ ಜಾಗೃತಿ ದೇಶದಾದ್ಯಂತ ಬಂದರೆ ಸಾಕು, ಇಡೀ ದೇಶ ತಾಯಿ ಭಾರತಿ ಮತ್ತೊಮ್ಮೆ ಜಗತ್ತಿನ ಮುಂದೆ ವಿಶ್ವಮಾತೆಯಾಗಿ ಎದ್ದು ನಿಲ್ತಾಳೆ. ಇಲ್ಲಿರುವಂಥ ತಾಯಿಂದರು ಅದನ್ನು ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟಿದ್ದೀರಾ. ತಾಯಿಂದರು ಇದೇ ರೀತಿಯಲ್ಲಿ ಮಕ್ಕಳನ್ನು ಇನ್ನಷ್ಟು ಧರ್ಮ ಉದ್ದೀಪನವಾಗುವಂತೆ, ಧರ್ಮ ಜಾಗೃತಿ ಉದ್ದೀಪನವಾಗುವಂತೆ ಮಾಡಿ ಅಂತ ತಮ್ಮಲ್ಲಿ ಬೇಡ್ಕೊಂತ, ನಂಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆಯ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಒಂದು ಧರ್ಮ ಸಭೆಯನ್ನು ಆಯೋಜನೆ ಮಾಡಬೇಕು ಊರಿನಲ್ಲಂದ್ರೆ ವಾರಗಟ್ಟಲೆ, ತಿಂಗಳುಗಟ್ಟಲೆ ಮನೆ ಬಿಟ್ಟು, ಊಟವನ್ನ ಬಿಟ್ಟು, ನಿದ್ದೆಯನ್ನ ಕೆಟ್ಟು, ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು, ಮನೆ ಕೆಲಸ ಆಮೇಲೆ ಮೊದಲು ಊರಿನ ಜನರ ಜಾಗೃತಿ ಆಗಬೇಕು, ಊರಿನ ಕೆಲಸ ಆಗಬೇಕು, ನನ್ನ ಮಂದಿರದ ಕೆಲಸ ಆಗಬೇಕು, ನನ್ನ ಮಠಗಳ ಕೆಲಸ ಆಗಬೇಕು, ನನ್ನ ಧರ್ಮದ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಒಂದೇ ಒಂದು ಧರ್ಮ ಜಾಗೃತಿ ಆಶಯದಿಂದ ಮನೆಯ ಅಷ್ಟೂ ಕೆಲಸವನ್ನ ಬದಿಗಿಟ್ಟು ಬಂದು ತನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮ ಕೆಲಸವನ್ನ ಮಾಡ್ತಿರುವಂತ ಆ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನ್ ಗೌರವ ಸಲ್ಲಿಸ್ತೀವೋ ಇಲ್ವೋ ಗೊತ್ತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಆದರೆ ದಯವಿಟ್ಟು ಗ್ರಾಮಸ್ಥರು, ಗ್ರಾಮದ ಹಿರಿಯರು, ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಎಲ್ಲೇ ಕಾಣಿಸಿದ್ರು, ದಯವಿಟ್ಟು ಊರಿನ ಹಿರಿಯರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲನ್ನ ತಟ್ಟಿ, ನಿನ್ನ ಮನೆ ಕೆಲಸ ಬಿಟ್ಟು ಬಂದು ನಿನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮದ ಕೆಲಸ, ದೇಶದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ನನಗೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನನ್ನು ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಾವು ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ಸಲ್ಲಿಸುವಂತ ಬೆಂಬಲ ಇದೆ, ಗೌರವ ಇದೆ. ಧರ್ಮೋ ರಕ್ಷತಿ ರಕ್ಷಿತ ಎಂಬ ರಾಷ್ಟ್ರಾಸ್ತ್ರಗಳ ಮಾತು. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮ ದೇಶ ರಕ್ಷಣೆ ಮಾಡ್ತಿರುವಂತ, ಜಾಗೃತಿ ಮೂಡಿಸ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆ
ಗ್ರಾಮಸ್ಥರಾಗಿ ಹಿಂದೂಗಳಾಗಿ ನಾವು ವಹಿಸ್ಕೊಳ್ಳೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನಮ್ಮ ಎಲ್ಲ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ ಗುರು ಮಹಾರಾಜು ಶಾರದಾ ಮಾತೆ ನನಗೆ ಲಾಡಿಸಿರುವಂತ ಎರಡು ಮಾತನ್ನು ಕೇಳಿಸ್ಕೊಂಡಂತ ದಿವ್ಯತ್ರಿಯರಿಗೆ, ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ವರದಿಯನ್ನು ನೀಡಿರುವಂಥ ಎಲ್ಲ ಪತ್ರಕರ್ತ ಅಣ್ಣಂದರಿಗೆ, ಎಲ್ಲ ವರದಿ ಮಾಧ್ಯಮದವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.